ಇದುವರೆಗೂ ಸುಳ್ಳು ಆಶ್ವಾಸನೆಗಳೊಂದಿಗೆ ಬೇಸತ್ತಂಥ ಎಲ್ಲ ಟೀಚರ್ ಆಸ್ಪಿರೆಂಟ್ಗಳಿಗೆ ಇದೀಗ ಒಂದು ಸಿಹಿ ಸುದ್ದಿ ಬಂದಿದೆ. ಅದೇನಂತಂದರೆ, ನಿನ್ನೆ ದಿನಾಂಕ 18 ಅಕ್ಟೋಬರ್ 2025ರಂದು ಕರ್ನಾಟಕ TET ಅರ್ಹತಾ ಪರೀಕ್ಷೆ 2025ರ ನೋಟಿಫಿಕೇಷನ್ ಬಂದಿರುವಂಥದ್ದು. ಹಾಗಾದರೆ ಈ ವಿಡಿಯೋದಲ್ಲಿ ಕರ್ನಾಟಕ TET ಅಧಿಸೂಚನೆಯಲ್ಲಿ ಇರುವಂತಹ ಮುಖ್ಯ ಅಂಶಗಳ ಬಗ್ಗೆ ನೋಡ್ತಾ ಹೋಗೋಣ. ಅಂದರೆ ಈ ಅರ್ಹತಾ ಪರೀಕ್ಷೆಗೆ ಅಪ್ಲಿಕೇಶನ್ ಹಾಕಲಿಕ್ಕೆ ಕೊನೆಯ ದಿನಾಂಕ ಯಾವುದು, ಅಪ್ಲಿಕೇಶನ್ ಫೀಸ್ ಎಷ್ಟಿದೆ, ಹಾಗೆ ಈ ಪರೀಕ್ಷೆಯನ್ನು ಬರೆಯಲು ಬೇಕಾಗಿರುವಂಥ ಅರ್ಹತೆಗಳು ಏನೇನು, ಪರೀಕ್ಷೆಯ ದಿನಾಂಕ ಯಾವುದು, ಪರೀಕ್ಷೆಯ ಸ್ವರೂಪ ಹೇಗಿರ್ತದೆ, ಈ ಥರ ಇನ್ನೂ ಹಲವು ಮುಖ್ಯ ಅಂಶಗಳನ್ನ ನೋಡ್ತಾ ಹೋಗೋಣ. ಸೊ ಐ ಆಮ್ ವಿನಾಯಕ್ ಆ್ಯಂಡ್ ಐ ವೆಲ್ಕಮ್ ಯು ಆಲ್ ಟು ದ ಬೋಲ್ಡ್ ಲರ್ನರ್ಸ್ ಯೂಟ್ಯೂಬ್ ಚಾನಲ್. ಸೊ ನೀವೀಗ ಈ ಸ್ಕ್ರೀನ್ ಮೇಲೆ ನೋಡ್ತಿದ್ದೀರಾ, ಇದು ಇಲಾಖೆಯಿಂದ ಬಿಟ್ಟಂಥ ಅಧಿಕೃತವಾಗಿರುವಂತಹ ನೋಟಿಫಿಕೇಷನ್. ಓಕೆ, ಸೊ ಇದನ್ನು ನೀವು ಹೇಗೆ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತ ಮೊಟ್ಟ ಮೊದಲಿಗೆ ನೋಡ್ಕೊಳ್ಳೋಣ. ಸೊ ಮೊದಲನೇದಾಗಿ ನಿಮ್ಮ ಮೊಬೈಲ್ನಲ್ಲಿರುವಂಥ ಕ್ರೋಮ್ ಬ್ರೌಸರ್ ಆಗಿರ್ಬೋದು ಅಥವಾ ಇನ್ಯಾವುದೇ ಒಂದು ಬ್ರೌಸರ್ ಆಗಿರ್ಬೋದು, ಅದನ್ನು ಓಪನ್ ಮಾಡಿ ಇಲ್ಲಿರುವಂತಹ ಸರ್ಚ್ ಬಾರ್ನಲ್ಲಿ ಸ್ಕೂಲ್ ಎಜುಕೇಷನ್ ಅಂತೇಳಿ ಸರ್ಚ್ ಮಾಡಿ. ಸ್ಕೂಲ್ ಎಜುಕೇಷನ್ ಅಂತ ಸರ್ಚ್ ಮಾಡಿದ ಮೇಲೆ ನಿಮಗೆ ಇಲ್ಲಿ ಏನು ಮೊದಲನೇ ಲಿಂಕ್ ಬರುತ್ತೆ ನೋಡ್ರಿ, school.education.karnataka.gov.in ಅಂಥೇಳಿ, ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಕ್ಲಿಕ್ ಮಾಡಿದ ಮೇಲೆ ಈ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮಗೆ ಏನು CSL ಅಂತ ಏನು ಕಾಣ್ತಿದೆ ನೋಡಿ, ಇದನ್ನಾದರೂ ಕ್ಲಿಕ್ ಮಾಡಿ. ಅಥವಾ ಈ 3 ಅಡ್ಡ ಗೆರೆಗಳಿರುವ ಏನು ಐಕಾನ್ ಇದೆ ಇದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ CSL ಅಂತೇಳಿ ಆಪ್ಷನ್ ಇದೆ, ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ಮೇಲೆ ಈ ಥರ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಿ, ಇಲ್ಲಿ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಲೇಟೆಸ್ಟ್ ನ್ಯೂಸ್ ಅಂತ ಏನಿದೆ ನೋಡಿ, ರಿಗಾರ್ಡಿಂಗ್ ಇನ್ವೈಟಿಂಗ್ ಅಪ್ಲಿಕೇಶನ್ಸ್ ಫಾರ್ ದ ಕರ್ನಾಟಕ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ KRTET 2025 ನೋಟಿಫಿಕೇಷನ್ ಮತ್ತು ಸಿಲೆಬಸ್ ಅಂತ ಇದೆ. ಓಕೆ, ಆಲ್ರೆಡಿ ನಮಗೆ ಸಿಲೆಬಸ್ ಸಹ ಬಿಟ್ಟಿದ್ದಾರೆ. ಸಿಲೆಬಸ್ಸನ್ನು ನೀವು ನೋಡ್ಬೇಕಂತಿದ್ರೆ ಈ ಸಿಲೆಬಸ್ ಮೇಲೆ ಕ್ಲಿಕ್ ಮಾಡಿ. ಈ ಸದ್ಯಕ್ಕೆ ನಾವು ನೋಟಿಫಿಕೇಷನನ್ನು ನೋಡ್ತಿದ್ದೀವಿ, ಸೊ ಹಾಗಾಗಿ ಈ ನೋಟಿಫಿಕೇಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನೋಡ್ಬೋದು, ನೋಟಿಫಿಕೇಷನ್ ಅಂತ ಕ್ಲಿಕ್ ಮಾಡಿದ್ಮೇಲೆ ಈ ಒಂದು PDF ನಿಮಗೆ ಓಪನ್ ಆಗುತ್ತೆ. ಓಕೆ, ಸೊ ಈಗ ಭಾಳಷ್ಟು ಜನರಿಗೆ ಕ್ಲಾರಿಟಿ ಬಂದಿರುತ್ತೆ, ಇದು ಒಂದು ಅಧಿಕೃತವಾಗಿ ರಿಲೀಸ್ ಆದಂತಹ ಏನು ನೋಟಿಫಿಕೇಷನ್ ಅಂತ. ಯಾಕಂತಂದರೆ ಇದುವರೆಗೂ ಭಾಳಷ್ಟು ಸುಳ್ಳು ಸುದ್ದಿಗಳು ಹರಿದಾಡ್ತಿದ್ವು, ಆದರೆ ಈಗ ನಾವು ಅಫಿಷಿಯಲ್ ಸೈಟಿಂದನೇ ಇನ್ನು ಡೌನ್ಲೋಡ್ ಮಾಡ್ಕೊಂಡಿದ್ದೇವೆ. ಸೊ ಹಾಗಾಗಿ ಇದು ಒಂದು ಅಧಿಕೃತವಾಗಿರುವಂತಹ ಮಾಹಿತಿ. ಓಕೆ, ಸೊ ಹಾಗಾದರೆ ಇದರಲ್ಲಿರುವಂತಹ ಇಂಪಾರ್ಟೆಂಟ್ ಅಂಶಗಳನ್ನು ನಾವು ನೋಡ್ತಾ ಹೋಗೋಣ. ಓಕೆ, ಮೊದಲನೇದಾಗಿ ಪ್ರಮುಖವಾದಂತಹ ದಿನಾಂಕಗಳ ಬಗ್ಗೆ ನೋಡ್ತಾ ಹೋಗೋದಾದರೆ, ಆನ್ಲೈನ್ ಅರ್ಜಿಯನ್ನು school.education.karnataka.gov.in ಈ ಒಂದು ವೆಬ್ಸೈಟ್ನಲ್ಲೇ ನೀವು ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಬೇಕು. ಇದಕ್ಕೆ ಪ್ರಾರಂಭಿಕ ದಿನಾಂಕ 23/10/2025ರಿಂದ ಕೊನೆಯ ದಿನಾಂಕ 9/11/2025 ಅಂತ ನೀಡಿದ್ದಾರೆ. ಓಕೆ, ಈ ದಿನಾಂಕ ಮುಂದೂ ಹೋಗ್ಬೋದು ಅಥವಾ ಇದೇ ಕಡೆಯ ದಿನಾಂಕನೂ ಆಗ್ಬೋದು. ನೀವು ಆಗಿಂದಾಗೆ ಈ ಒಂದು ವೆಬ್ಸೈಟ್ನಲ್ಲಿ ಅಂದರೆ ವೆಬ್ಸೈಟ್ನ ಚೆಕ್ ಮಾಡುವ ಮುಖಾಂತರ ಈ ಒಂದು ಡೇಟನ್ನು ಕನ್ಫರ್ಮ್ ಮಾಡ್ಕೊಳ್ಳಿ. ಆಮೇಲೆ ಶುಲ್ಕ ಪಾವತಿಸಲು ಕೊನೆಯ ದಿನಾಂಕ ಚಲನ್ ಮುಖಾಂತರ ನೀವು ತುಂಬ್ತೇನಪ್ಪ ಅಂತಂದರೆ ಫೀಸನ್ನು 10/11/2025 ಇದೆ. ಆಮೇಲೆ ಪ್ರವೇಶ ಪತ್ರವನ್ನು ಡೌನ್ಲೋಡ್ ಮಾಡಿಕೊಳ್ಳುವ ಅವಧಿ ಅಂತ ಇದೆ, ಇದು ಸಹ 1/12/2025ರಿಂದ 7/12/2025 ಇದೆ. ಹಾಗೆ ಪರೀಕ್ಷೆ ದಿನಾಂಕ 7/12/2025 ಭಾನುವಾರದಂದು ಇದೆ. ಓಕೆ, ಪರೀಕ್ಷಾ ಕೇಂದ್ರ ನಿಮಗೆ ಪರೀಕ್ಷೆ ಏನು ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡ್ಕೊಳ್ತೀರಾ ಆವಾಗ ಗೊತ್ತಾಗುತ್ತೆ. ಓಕೆ, ನೆಕ್ಸ್ಟ್. ಸೊ ಇದರಲ್ಲಿ ಮುಂದೆ ಹೋಗೋದಕ್ಕಿಂತ ಮುಂಚೆ ನೀವೇನಾದರೂ ವಿಜ್ಞಾನ ಅಥವಾ ಗಣಿತ ವಿಷಯದ ಶಿಕ್ಷಕರು ಆಗಬೇಕು ಅಂತ ಇದ್ದರೆ ಈ ವಿಷಯಕ್ಕೆ ಸಂಬಂಧಪಟ್ಟಂಥ ವಿಡಿಯೋಗಳು, ಓಕೆ, ಕ್ಲಾಸಸ್ಗಳು ಆಲ್ರೆಡಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನಾವು ಅಪ್ಲೋಡ್ ಮಾಡಿದ್ದೇವೆ. ಓಕೆ, ನೀವಿಲ್ಲಿ ನೋಡ್ಬೋದು, ನಮ್ಮ ಯೂಟ್ಯೂಬ್ ಚಾನಲ್ ಹೆಸರು ದ ಬೋಲ್ಡ್ ಲರ್ನರ್ಸ್ ಅಂಥೇಳಿ. ಓಕೆ, ಸೊ ಇದರಲ್ಲಿ ನಾವು ಆಲ್ರೆಡಿ ವಿಜ್ಞಾನ ಹಾಗೂ ಚೈಲ್ಡ್ ಸೈಕಾಲಜಿಗೆ ಸಂಬಂಧಪಟ್ಟಂಥ ಹಲವಾರು ವಿಡಿಯೋಗಳನ್ನ ನಾವು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೇವೆ. ಓಕೆ, ನೀವು ನಿಮ್ಮ ತಯಾರಿಗಾಗಿ ಈ ಒಂದು ವಿಡಿಯೋಗಳನ್ನ ಸಹ ನೀವು ನೋಡ್ಬೋದು. ನೋಡಿ ನಿಮಗೆ ಕಂಟೆಂಟ್ ಇಷ್ಟ ಆದರೆ ಮಾತ್ರ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಮತ್ತೆ ಮುಂದಿನ ಒಂದು ಪ್ರಮುಖ ಅಂಶಗಳನ್ನ ನೋಡ್ತಾ ಹೋಗೋಣ.
ಹಾಗೆ ಇದರಲ್ಲಿರುವಂತಹ ಪ್ರಮುಖ ಅಂಶಗಳನ್ನ ನೋಡ್ತಾ ಹೋಗೋಣ. ಅರ್ಜಿ ಸಲ್ಲಿಕೆಯನ್ನು ಕಂಪಲ್ಸರಿಯಾಗಿ ಆನ್ಲೈನ್ ಮುಖಾಂತರನೇ ಮಾಡಬೇಕು, ಯಾವುದೇ ಆಫ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸುವಂತಿಲ್ಲ. ಓಕೆ, ದಿನಾಂಕಗಳನ್ನ ಆಲ್ರೆಡಿ ನಾವೀಗ ಹೇಳಿದ್ದೀವಿ. ಎರಡೂ ಪತ್ರಿಕೆಗಳು ಅಂದರೆ ಪತ್ರಿಕೆ 1 ಮತ್ತು ಪತ್ರಿಕೆ 2 ಎರಡೂ ಸಹ 7/12/2025 ಭಾನುವಾರದಂದನೇ ಇರ್ತದೆ. ಓಕೆ, ಪತ್ರಿಕೆ 1ಕ್ಕೆ ಸಮಯ ಏನಿರ್ತದಪ್ಪ ಅಂತಂದರೆ 9:30ಯಿಂದ ಮಧ್ಯಾಹ್ನ 12 ಗಂಟೆವರೆಗೂ ಇರ್ತದೆ. ಹಾಗೆ ಪತ್ರಿಕೆ 2ಕ್ಕೆ ಸಮಯ ಮಧ್ಯಾಹ್ನ 2ರಿಂದ 4:30ವರೆಗೆ ಇರ್ತದೆ. ಓಕೆ, ಆನಂತರ ಭಾಳಷ್ಟು ಜನರಿಗೆ ಒಂದು ಡೌಟ್ ಇರುತ್ತೆ, ಏನಪ್ಪ ಅಂತಂದರೆ ನಮ್ಮದು ಇನ್ನೂ BEd ಕಂಪ್ಲೀಟ್ ಆಗಿಲ್ಲ, ಅಥವಾ ನಾವಿನ್ನೂ BEd ಮೊದಲನೇ ಸೆಮ್ನಲ್ಲಿದ್ದೀವಿ, 2ನೇ ಸೆಮ್ನಲ್ಲಿದ್ದೀವಿ, 3ನೇ ಸೆಮ್ನಲ್ಲಿದ್ದೀವಿ, ಅಥವಾ ಬ್ಯಾಚುಲರ್ ಆಫ್ ಎಲಿಮೆಂಟ್ರಿ ಎಜುಕೇಷನ್ ಕೋರ್ಸ್ನ ಮೊದಲನೇ ಸೆಮ್ನಲ್ಲಿದ್ದೀವಿ, ಲಾಸ್ಟ್ ಸೆಮ್ನಲ್ಲಿದ್ದೀವಿ, ನಮ್ದು ಇನ್ನೂ ಕಂಪ್ಲೀಟ್ ಆಗಿಲ್ಲ, ನಾವು ಸಹ ಈ ಒಂದು TET ಪರೀಕ್ಷೆಯನ್ನು ಬರಿಬೋದಾ ಅಂತ ಪ್ರಶ್ನೆ ಇರುತ್ತೆ. ಓಕೆ, ಡೌಟ್ ಇರುತ್ತೆ. ಅದಕ್ಕೆ ಉತ್ತರ ಬರಿಬೋದು. ಓಕೆ, ನೀವು ಯಾವುದೇ ಎಜುಕೇಷನ್ ಕೋರ್ಸ್, ಓಕೆ ಅಂದರೆ ಟೀಚರ್ ಟ್ರೈನಿಂಗ್ ಕೋರ್ಸ್ನ ಅಡ್ಮಿಷನ್ ಮಾಡಿದರೂ ಸಹ ನಿಮಗೆ ಈ ಒಂದು TET ಪರೀಕ್ಷೆಯನ್ನು ಬರಲಿಕ್ಕೆ ಅವಕಾಶ ಇರುತ್ತೆ. ಓಕೆ, ಅಡ್ಮಿಷನ್ ಮಾಡಿ ಕೇವಲ ಒಂದೇ ಒಂದು ದಿನ ಆಗಿದ್ದರೂ ಸಹ ಈ ಒಂದು TET ಪರೀಕ್ಷೆಯನ್ನು ನೀವು ಸಹ ಬರೀಬೋದು. ಓಕೆ, ಇದರ ಬಗ್ಗೆ ಈ ನೋಟಿಫಿಕೇಷನಲ್ಲೇ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ನೋಡ್ರಿ. ಆ್ಯಸ್ ಪರ್ ಡಿಕ್ಷನರಿ ಮೀನಿಂಗ್ ದ ವರ್ಡ್ ಪರ್ಸ್ಯೂಯಿಂಗ್ ಮೀನ್ಸ್ ಅಂಡರ್ಗೋಯಿಂಗ್ ಆ್ಯಂಡ್ or proceeding further. Therefore, a candidate who has been admitted in any of the teacher training course and undergoing teacher training course can be said to be pursuing such teacher training course and shall be eligible to appear in TET examination. ಓಕೆ, ಅಂದರೆ ಈಗ ನೀವು 1ನೇ ಸೆಮ್ನಲ್ಲಿ ಇರ್ಬೋದು, 2ನೇ ಸೆಮ್ನಲ್ಲಿ ಇರ್ಬೋದು, ಅದಕ್ಕೆ ಪರ್ಸ್ಯೂವಿಂಗ್ ಅಂತ ಹೇಳ್ತಾರೆ. ಅಂದರೆ ನೀವು ಇನ್ನೂ ಆ ಕೋರ್ಸನ್ನು ಕಲಿತಾ ಇದ್ದೀರಾ, ಓಕೆ ಅಧ್ಯಯನ ಮಾಡ್ತಾ ಇದ್ದೀರಾ ಅಂತೇಳಿ ನಿಮಗೂ ಸಹ ಅವಕಾಶನ ಕೊಟ್ಟಿದ್ದಾರೆ. ನೋಡ್ಬೋದು ನೀವು ಎಲಿಜಿಬಲ್ ಟು ಅಪಿಯರ್ ಇನ್ TET ಎಕ್ಸಾಮಿನೇಷನ್. ಓಕೆ, ಸೊ ನೀವು ಯಾವುದೇ ಸೆಮ್ನಲ್ಲಿ ಇರ್ಬೋದು, ನಿಮ್ಮ ರಿಸಲ್ಟನ್ನು ಬರದೇ ಇರ್ಬೋದು, ನೀವು ಸಹ ಈ ಒಂದು ಪರೀಕ್ಷೆಯನ್ನು ಬರಿಬೋದು. ಓಕೆ, ಆನಂತರ ಇಲ್ಲಿ ನೋಡ್ಬೋದು ಸ್ಕೂಲ್ ಎಜುಕೇಷನ್ kernataka.gov.ನಲ್ಲಿ ಅಪ್ಲಿಕೇಶನ್ ಹಾಕಬೇಕು ಅಂತ ಹೇಳಿದ್ದಾರೆ. ಓಕೆ, ಆನಂತರ ಅಭ್ಯರ್ಥಿಯು ಒಂದಕ್ಕಿಂತ ಹೆಚ್ಚು ಅರ್ಜಿ ಸಲ್ಲಿಸಿದ್ದಲ್ಲಿ ಅವರು ಹೆಚ್ಚುವರಿಯಾಗಿ ಸಲ್ಲಿಸುವ ಅರ್ಜಿಗೆ ಪ್ರತ್ಯೇಕ ಶುಲ್ಕವನ್ನು ಪಾವತಿಸಬೇಕು ಅಂತ ಹೇಳಿದ್ದಾರೆ. ಓಕೆ, ಆಮೇಲೆ ಇಲ್ಲಿ ನೋಡ್ಬೋದು ನೀವು ಆನ್ಲೈನ್ ಅರ್ಜಿ ಸಲ್ಲಿಸಲು ಅನುಸರಿಸಬೇಕಾದ ಕ್ರಮ ಅಂತೇಳಿ. ಅಂದರೆ ಆನ್ಲೈನ್ ಅರ್ಜಿ ಸಲ್ಲಿಸುವಾಗ ನಿಮಗೆ ಏನೇನೆಲ್ಲ ದಾಖಲಾತಿಗಳು ಬೇಕಾಗ್ತದೆ. ಓಕೆ, ಫೋಟೋ ಎಷ್ಟು KB ಇರಬೇಕು, ಪಾಸ್ಪೋರ್ಟ್ ಸೈಜ್ ಇರಬೇಕಾ, ಆಮೇಲೆ ಸೈನ್ ಎಷ್ಟು KB ಇರಬೇಕು, ಯಾವ ಇಂಕ್ನದ್ದು ಇರಬೇಕು. ಓಕೆ, ಈ ರೀತಿಯಾದಂತಹ ಏನು ಅರ್ಜಿ ಸಲ್ಲಿಸಲು ಬೇಕಾಗಿರುವಂತಹ ಮಾಹಿತಿಗಳ ಬಗ್ಗೆ ಇಲ್ಲಿ ಕೊಟ್ಟಿದ್ದಾರೆ. ಇದನ್ನು ನಾನು ಒಂದು ಡೆಮೋ ವಿಡಿಯೋ ಮಾಡ್ತೀನಿ, ಅಂದರೆ ಹೇಗೆ ಇದೊಂದು ಅಪ್ಲಿಕೇಶನನ್ನು ನೀವು ಹಾಕಬೇಕು ಅಂತೇಳಿ, ಆವಾಗ ಇನ್ನೂ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ. ಓಕೆ, ಸೊ ಈ ನಂತರ ಇಲ್ಲಿರುವಂತಹ ಪರೀಕ್ಷಾ ಶುಲ್ಕದ ಬಗ್ಗೆ ಒಂದು ಮಾಹಿತಿಯನ್ನು ನೋಡೋಣ. ಸೊ ಸಾಮಾನ್ಯ ವರ್ಗ 2A, 2B, 3A ಮತ್ತು 3B ಈ ವರ್ಗಗಳಿಗೆ ಸೇರಿದಂಥ ಅಭ್ಯರ್ಥಿಗಳಿಗೆ ಪತ್ರಿಕೆ 1 ಅಥವಾ ಪತ್ರಿಕೆ 2 ಎರಡರಲ್ಲಿ ಯಾವುದಾದ್ರೂ ಒಂದನ್ನು ಮಾತ್ರ ನೀವು ಬರಿತೀರಪ್ಪ ಅಂತಂದರೆ 700 ರೂಪಾಯಿ ಇದೆ. ಓಕೆ, ಅಥವಾ ಎರಡೂ ಎಕ್ಸಾಮನ್ನು ಅಂದರೆ ಪತ್ರಿಕೆ 1 ಹಾಗೂ ಪತ್ರಿಕೆ 2 ಎರಡನ್ನೂ ಬರಿತೀನಪ್ಪ ಅಂದರೆ 1000ಗಳ ಏನು ಫೀಸ್ ಇದೆ. ಓಕೆ, ಆನಂತರ ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ, ಪ್ರವರ್ಗ 1 ಮಾತ್ರ. ಓಕೆ, ಇವುಗಳಿಗೆ ಪತ್ರಿಕೆ 1 ಅಥವಾ 2 ಯಾವುದಾದ್ರೂ ಒಂದನ್ನು ಬರಿತೀರಪ್ಪ ಅಂತಂದರೆ 350 ರೂಪಾಯಿ ಇದೆ. ಹಾಗೆ ಎರಡೂ ಪತ್ರಿಕೆಗಳನ್ನ ಬರಿತೀರಪ್ಪ ಅಂದರೆ 500 ರೂಪಾಯಿ ಇದೆ. ಓಕೆ, ಆನಂತರ ಇಲ್ಲಿ ನೋಡ್ಬೋದು ವಿಶೇಷ ಚೇತನ ದಿವ್ಯಾಂಗ ಅಭ್ಯರ್ಥಿಗಳಿಗೆ ಪರೀಕ್ಷಾ ಶುಲ್ಕದಿಂದ ವಿನಾಯಿತಿ ಇದೆ. ಓಕೆ, ಯಾರ್ಯಾರೆಲ್ಲ ವಿಶೇಷ ಚೇತನ ಅಭ್ಯರ್ಥಿಗಳಿರ್ತೀರ, ದಿವ್ಯಾಂಗ ಅಭ್ಯರ್ಥಿಗಳಿರ್ತೀರ, ಅವ್ರಿಗೆ ಯಾವುದೇ ರೀತಿಯಾದಂಥ ಫೀಸ್ ಇರೋದಿಲ್ಲ, 0 ಫೀಸ್. ಓಕೆ, ಸೊ ಕೆಲವೊಬ್ರು ಏನು ಮಾಡ್ತಾರಪ್ಪ ಅಂತಂದರೆ ಪತ್ರಿಕೆ 1 ನಮಗೆ ಅಷ್ಟೊಂದು ಇಂಪಾರ್ಟೆಂಟ್ ಇಲ್ಲ, ನಾವು ಕೇವಲ ಪತ್ರಿಕೆ 2 ಮಾತ್ರ ಬರೆದ್ಬಿಡ್ನು ಅಂತೇಳಿ ಯೋಚನೆ ಮಾಡ್ತಾರೆ. ಓಕೆ, ಬಟ್ ನನ್ನ ಎಕ್ಸ್ಪೀರಿಯೆನ್ಸಿಂದ ಹೇಳೋದು ಏನಪ್ಪ ಅಂತಂದರೆ ನೀವು ಎರಡೂ ಪತ್ರಿಕೆಗಳನ್ನ ಬರೆಯೋದು ಸೂಕ್ತ. ಓಕೆ, ಯಾಕಪ್ಪ ಅಂತಂದರೆ ಈ ಪ್ರೈಸ್ ಡಿಫ್ರೆನ್ಸ್ ನೋಡೋದಾದರೆ ಇಲ್ಲಿ 300 ರೂಪಾಯಿ ಪ್ರೈಸ್ ಡಿಫ್ರೆನ್ಸ್ ಇದೆ. ಓಕೆ, ಆನಂತರ ಇಲ್ಲಿ ನೋಡೋದಾದರೆ ಒಂದು 150 ರೂಪಾಯಿಗಳ ಪ್ರೈಸ್ ಡಿಫ್ರೆನ್ಸ್ ಇದೆ. ಹೌದಾ? ಸೊ ಇಲ್ಲಿ ಈ ಒಂದು ದುಡ್ಡಿನ ಒಂದು
ಮ್ಯಾಟರ್ ಬರೋದಿಲ್ಲ. ಎರಡೂ ಪರೀಕ್ಷೆಗಳನ್ನ ಬರೆಯೋದ್ರಿಂದ ನಿಮಗೆ ಲಾಭ ಆಗುತ್ತೆ. ಹೇಗಪ್ಪ ಅಂತಂದರೆ, ಫಾರ್ ಎಕ್ಸಾಂಪಲ್ ನನ್ನ ಎಕ್ಸ್ಪೀರಿಯೆನ್ಸಿಂದ ಹೇಳೋದಾದರೆ, ಪತ್ರಿಕೆ ಒಂದನ್ನು ಬರೆದು ಬಂದಮೇಲೆ ಎರಡನೇ ಪತ್ರಿಕೆಗೆ ಸ್ವಲ್ಪ ನಡುವೆ ಕಾಲಾವಕಾಶ ಇರುತ್ತೆ. ಓಕೆ, ಗ್ಯಾಪ್ ಇರುತ್ತೆ. ಅಂದರೆ ಪತ್ರಿಕೆ 1 12 ಗಂಟೆಗೆ ಮುಗಿದ್ರೆ ಪತ್ರಿಕೆ 2 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ಓಕೆ, ಇಲ್ಲಿ ಕೆಲವೊಂದಿಷ್ಟು ಪ್ರಶ್ನೆಗಳು ಏನು ಪತ್ರಿಕೆ 1ರಲ್ಲಿ ಬಂದಿರ್ತಾವೆ ನೋಡಿ, ನಿಮಗೆ ಫಾರ್ ಎಕ್ಸಾಂಪಲ್ ಅದು ಗೊತ್ತಿಲ್ಲ ಅಂತ ಅಂದ್ಕೊಳ್ಳಿ. ಓಕೆ, ಈ ಏನು ನಡಕ್ಕೆ ಟೈಮ್ ಇರುತ್ತೆ ನೋಡಿರಿ ಪತ್ರಿಕೆ 2 ಬರೆಯೋದಕ್ಕಿಂತ ಮುಂಚೆ, ಆವಾಗ ನಿಮಗೆ ಏನೇನು ಪ್ರಶ್ನೆಗಳು, ಫಾರ್ ಎಕ್ಸಾಂಪಲ್ ಸೈಕಾಲಜಿಯಿಂದ ಕೆಲವೊಂದು ಪ್ರಶ್ನೆಗಳು ನಿಮಗೆ ಗೊತ್ತಿಲ್ಲಪ್ಪ ಅಂತಂದರೆ, ನಿಮಗೆ ಗೊತ್ತಿಲ್ಲದ ಪ್ರಶ್ನೆಗಳನ್ನ ಏನು ಗ್ಯಾಪ್ ಇರುತ್ತೆ ಆವಾಗ ಇಂಟರ್ನೆಟ್ ನೋಡ್ಬೋದು ಅಥವಾ ಯಾವುದಾದ್ರೂ ಬುಕ್ಗಳನ್ನ ರೆಫರ್ ಮಾಡಿ ಆ ಒಂದು ಪ್ರಶ್ನೆಗಳನ್ನ ನೀವು ಕ್ಲಾರಿಫೈ ಮಾಡ್ಕೋಬೇಕು. ಓಕೆ, ನೆಕ್ಸ್ಟ್ ನೀವು ಪೇಪರ್ 2 ಬರೆಯೋಕ್ಕೆ ಹೋದಾಗ ಆ ಒಂದು ಟಾಪಿಕ್ ಮೇಲೆ ನಿಮಗೆ ಪ್ರಶ್ನೆಗಳು ಬಂದರೆ ಈಸಿಯಾಗಿ ನೀವು ಅಲ್ಲಿ ಆನ್ಸರ್ಗಳನ್ನ ಮಾಡ್ಬೋದು. ಓಕೆ, ಹೋದ ಸಲ ನಾನು ಸಹ ಹೀಗೆ ಮಾಡಿದ್ದೆ. ಪೇಪರ್ 2ರಲ್ಲೂ ಕೆಲವೊಂದಿಷ್ಟು ಏನು ಪ್ರಶ್ನೆಗಳು ಪೇಪರ್ 1ನಲ್ಲಿ ಕೇಳಲಾದಂತಹ ಟಾಪಿಕ್ನಿಂದನೇ ಬಂದಿತ್ತು. ಸೊ ಹಾಗಾಗಿ ನನಗೆ ಅದು ಈಸಿ ಆಯಿತು. ಓಕೆ, ಯಾಕಂದರೆ ಒಂದೊಂದು ಮಾರ್ಕ್ನೂ ಸಹ ಇಲ್ಲಿ ನಿಮಗೆ ತುಂಬ ಇಂಪಾರ್ಟೆಂಟ್ ಆಗಿರ್ತದೆ. ಓಕೆ, ನೆಕ್ಸ್ಟ್ ಇಲ್ಲಿ ಪ್ರವೇಶ ಪತ್ರವನ್ನು 1ನೇ ತಾರೀಕಿನಿಂದ 7/12/2025 ಇಲಾಖೆಯ ವೆಬ್ಸೈಟ್ನಲ್ಲಿ ಡೌನ್ಲೋಡ್ ಮಾಡ್ಕೊಳ್ಬೋದು ಅಂತ ಹೇಳಿದ್ದಾರೆ. ಓಕೆ, ಸೊ ನಾನು ಆವಾಗಲೇ ಹೇಳ್ದಂಗೆ ಇಲ್ಲಿ ಟೈಮ್ ಏನು ಎಕ್ಸಾಮ್ ಬರಲಿಕ್ಕೆ ಟೈಮ್ ಇರುತ್ತೆ ನೋಡಿ, ಅದ್ರ ಬಗ್ಗೆ ಕೊಟ್ಟಿದ್ದಾರೆ. 9:00ರಿಂದ 12, 2ರಿಂದ 4:30 ಅಂತೇಳಿ. ಆಮೇಲೆ ಇನ್ನೊಂದು ವಿಶೇಷ ಚೇತನ ದಿವ್ಯಾಂಗ ಅಭ್ಯರ್ಥಿಗಳಿಗೆ ಪ್ರತಿ ಗಂಟೆಗೆ 20 ನಿಮಿಷಗಳಂತೆ 50 ನಿಮಿಷಗಳ ಹೆಚ್ಚುವರಿ ಸಮಯವನ್ನು ನೀಡ್ತಾರೆ. ಓಕೆ, ಆನಂತರ ವೆರಿ ಇಂಪಾರ್ಟೆಂಟ್, ಇಲ್ಲಿ ಅಗತ್ಯ ಇರುವ ಕನಿಷ್ಠ ವಿದ್ಯಾರ್ಥಿ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ. ಓಕೆ, ಪತ್ರಿಕೆ 1ಅನ್ನು ನೀವೇನಾದರೂ ಬರಿಬೇಕು ಅಂತ ಅಂದ್ಕೊಂಡಿದ್ರೆ ಅದಕ್ಕೆ ಬೇಕಾಗಿರುವಂತಹ ಕನಿಷ್ಠ ವಿದ್ಯಾರ್ಥಿ ಏನು ಅಂತೇಳಿ ತಿಳ್ಕೊಳ್ಳೋಣ. ಮೊದಲನೇದಾಗಿ ಪತ್ರಿಕೆ 1 ಯಾರೇ ಬರಿಬೇಕಪ್ಪ ಅಂತಂದರೆ, ನೀವೇನಾದರೂ 1ರಿಂದ 5ನೇ ತರಗತಿಗೆ ಏನು ಬೋಧನೆಯನ್ನು ಮಾಡಬೇಕು ಅಂತಿದ್ರೆ ನೀವು ಕಂಪಲ್ಸರಿಯಾಗಿ ಪತ್ರಿಕೆ 1ಅನ್ನು ಪಾಸ್ ಆಗಬೇಕು. ಓಕೆ, ಇದಕ್ಕೆ ಬೇಕಾಗಿರುವಂತಹ ವಿದ್ಯಾರ್ಥಿಯ ಬಗ್ಗೆ ನೋಡೋಣ. ಓಕೆ, ಸೊ ಮೊದಲನೇದಾಗಿ ಇಲ್ಲಿ BEd ಅಭ್ಯರ್ಥಿಗಳು ಈ ಒಂದು ಪತ್ರಿಕೆ 1ಅನ್ನು ಬರಿಬಹುದಾ ಅಂತೇಳಿ ಕ್ವಶನ್ ಬರುತ್ತೆ. ಸೊ ಇಲ್ಲಿ ನೋಡಿರುವಂತಹ ಅಂದರೆ ಇಲ್ಲಿ ನೀಡಿರುವಂತಹ ವಿದ್ಯಾರ್ಥಿಗಳ ಬಗ್ಗೆ ನೋಡೋದಾದರೆ, ಸೊ ಇಲ್ಲಿ ನೋಡ್ಬೋದು ನೀವು ಪದವಿಯಲ್ಲಿ ಕನಿಷ್ಠ 50% ಅಂಕಗಳನ್ನು ಗಳಿಸಿರಬೇಕು ಹಾಗೂ BEd ಪದವಿಯಲ್ಲಿ ತೇರ್ಗಡೆ ಹೊಂದಿರುವವರು ಅಥವಾ ಪ್ರವೇಶ ಪಡೆದು ಅಭ್ಯಾಸ ಮಾಡುತ್ತಿರುವ ಅಭ್ಯರ್ಥಿಗಳು, ಅಂದರೆ ಯಾರ್ಯಾರೆಲ್ಲ BEd ಮಾಡ್ತಿದ್ದಾರೆ ಅವ್ರಿಗೂ ಸಹ ಈ ಒಂದು ಪತ್ರಿಕೆ 1ಅನ್ನು ಬರೆಯಲು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಓಕೆ, ನಿಮ್ಮದು BEd ಕಂಪ್ಲೀಟ್ ಆಗಿರ್ಬೋದು ಅಥವಾ ನೀವಿನ್ನೂ ಕಲಿತಿರ್ಬೋದು ಅಥವಾ ಪರ್ಸ್ಯೂವಿಂಗ್ ಇರ್ಬೋದು, ನೀವು ಸಹ ಈ ಒಂದು ಪತ್ರಿಕೆ 1ಅನ್ನು ಬರಿಬೋದು. ಓಕೆ, ಆನಂತರ ನೆಕ್ಸ್ಟ್ ಮೇಲೆ ಇರುವಂತಹ ವಿದ್ಯಾರ್ಥಿಯ ಬಗ್ಗೆ ನೋಡ್ತಾ ಹೋಗೋದಾದರೆ, PUC ಅಥವಾ ಸೀನಿಯರ್ ಸೆಕೆಂಡರಿ ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ 50% ಅಂಕಗಳನ್ನು ಗಳಿಸಿರಬೇಕು ಹಾಗೂ 2 ವರ್ಷಗಳ DLED ಕೋರ್ಸ್ನ ಓಕೆ ದ್ವಿತೀಯ ವರ್ಷದಲ್ಲಿ ತೇರ್ಗಡೆ ಹೊಂದಿರುವವರು ಅಥವಾ ಕೋರ್ಸ್ಗೆ ಪ್ರವೇಶ ಪಡೆದು ಅಭ್ಯಾಸ ಮಾಡುತ್ತಿರುವವರು ಅಭ್ಯರ್ಥಿಗಳು ಈ ಒಂದು ಪತ್ರಿಕೆ 1ಅನ್ನು ಬರಿಬೋದು. ಆಮೇಲೆ ನೆಕ್ಸ್ಟ್ ಅಥವಾ ಅಂತ ಕೊಟ್ಟಿದ್ದಾರೆ, PUC ಅಲ್ಲಿ 50% ಅಂಕಗಳನ್ನ ಗಳಿಸಿರಬೇಕು ಹಾಗೂ 4 ವರ್ಷಗಳ ಬ್ಯಾಚುಲರ್ ಇನ್ ಎಲಿಮೆಂಟ್ರಿ ಎಜುಕೇಷನ್ ಕೋರ್ಸನ್ನು ತೇರ್ಗಡೆ ಹೊಂದಿರ್ಬೋದು ಅಥವಾ ಇನ್ನೂ ಪ್ರವೇಶ ಪಡೆದು ಅಭ್ಯಾಸ ಮಾಡುತ್ತಿರುವವರು ಅವರು ಸಹ ಈ ಒಂದು ಅಪ್ಲಿಕೇಶನನ್ನು ಹಾಕ್ಬೋದು. ಆಮೇಲೆ ಮತ್ತೆ ಏನು ಕೊಟ್ಟಿದ್ದಾರಪ್ಪ ಅಂದರೆ, ಕೆಳಗಡೆ ಸೀನಿಯರ್ ಸೆಕೆಂಡರಿ ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ 50% ಮಾರ್ಕ್ಸ್ ತೆಗೆದುಕೊಂಡವರು ಹಾಗೆ 2 ವರ್ಷಗಳ ಡಿಪ್ಲೊಮಾ ಇನ್ ಎಜುಕೇಷನ್ ವಿಶೇಷ ಶಿಕ್ಷಣ ಇದನ್ನು ಓದುತ್ತಿರುವವರು ಅಥವಾ ಕಂಪ್ಲೀಟ್ ಮಾಡಿದವರು ಸಹ ಅಪ್ಲಿಕೇಶನ್ ಹಾಕ್ಬೋದು. ಹಾಗೆ ಪದವಿಯಲ್ಲಿ 50% ಮಾರ್ಕ್ಗಳನ್ನ ತೆಗೆದುಕೊಂಡಿರಬೇಕು ಹಾಗೂ 2 ವರ್ಷಗಳ DLED ಕೋರ್ಸನ್ನು ನೀವು ಕಂಪ್ಲೀಟ್ ಮಾಡಿರಬೇಕು ಅಥವಾ ಇನ್ನೂ ಪರ್ಸ್ಯೂಯಿಂಗ್ ಇರ್ಬೋದು, ನೀವು ಸಹ ಅಪ್ಲಿಕೇಶನ್ ಹಾಕ್ಬೋದು. ಹಾಗೆ ಇದನ್ನು ಆಲ್ರೆಡಿ ಹೇಳಿದ್ದೀವಿ, BEd ಮಾಡಿದವ್ರಿಗೂ ಸಹ ಅವಕಾಶ ಇದೆ ಅಂತ ಹೇಳಿ. ಇದಿಷ್ಟು ಪತ್ರಿಕೆ 1 ಅಂದರೆ 1ರಿಂದ 5ನೇ ತರಗತಿಗೆ ಯಾರ್ಯಾರು ಶಿಕ್ಷಕರು ಆಗಬೇಕು ಅಂತ ಅಂದ್ಕೊಂಡಿದ್ದೀರಾ ಅವರಿಗೆ ಬೇಕಾಗಿರುವಂಥ ಅರ್ಹತೆ ಬಗ್ಗೆ ಆಯಿತು. ನೆಕ್ಸ್ಟ್ ಇನ್ನು ಪತ್ರಿಕೆ 2ರ ಬಗ್ಗೆ. ಓಕೆ, ಪತ್ರಿಕೆ 2ರ ಬಗ್ಗೆ ಅಂದರೆ 6ರಿಂದ 8ನೇ ತರಗತಿಗಳಿಗೆ ಅಗತ್ಯ ಇರುವ ಕನಿಷ್ಠ ವಿದ್ಯಾರ್ಥಿ. ಓಕೆ,
ಅಂದರೆ 6ರಿಂದ 8ನೇ ತರಗತಿಗಳಲ್ಲಿ ನೀವೇನಾದರೂ ಶಿಕ್ಷಕರು ಆಗಬೇಕು ಅಂತ ಇದ್ದರೆ ಕಂಪಲ್ಸರಿಯಾಗಿ ಪತ್ರಿಕೆ 2 ನೀವು ಕಂಪಲ್ಸರಿಯಾಗಿ ಪಾಸ್ ಆಗಲೇಬೇಕು. ಓಕೆ, ಸೊ ಇಲ್ಲಿಯೂ ಸಹ ನೋಡ್ಬೋದು, ಇಲ್ಲಿ ಬಿ ಎಡನ್ನು ಮುಗಿಸಿದವರು ಸಹ ಈ ಒಂದು ಎಕ್ಸಾಮನ್ನು ಅಥವಾ ಬರಿಬೋದು. ಬಿ ಎಡ್ ಆದವರಿಗೆ ಈ ಒಂದು ಅವಕಾಶ ಇರುತ್ತೆ. ಪದವಿಯಲ್ಲಿ 50% ಅಂಕಗಳನ್ನು ಗಳಿಸಿರಬೇಕು ಹಾಗೂ ಬಿ ಡಿ ಪದವಿಯಲ್ಲಿ ತೇರ್ಗಡೆ ಹೊಂದಿದವರು ಅಥವಾ ಬಿ ಎಡ್ ಪದವಿಗೆ ಪ್ರವೇಶ ಪಡೆದು ಅಭ್ಯಾಸ ಮಾಡುತ್ತಿರುವ ಅಭ್ಯರ್ಥಿಗಳು. ಓಕೆ, ನೀವು ಬಿ ಎಡ್ ಕಂಪ್ಲೀಟ್ ಆದರೂ ಆಗಿರ್ಬೋದು, ಇನ್ನು ಎಜುಕೇಷನ್ ಮಾಡ್ತಿರ್ಬೋದು, ಸೊ ಅವರಿಗೆ ಅವಕಾಶ ಇದೆ. ಆನಂತರ ಇನ್ನೊಂದು ಅರ್ಹತೆ ನೋಡೋದಾದರೆ ಪದವಿಯಲ್ಲಿ 50% ಮಾರ್ಕ್ಗಳನ್ನು ಗಳಿಸಿರಬೇಕು ಹಾಗೂ 2 ವರ್ಷಗಳ DLED ಕೋರ್ಸನ್ನು ಕಂಪ್ಲೀಟ್ ಮಾಡಿರ್ಬೋದು ಅಥವಾ ಇನ್ನೂ ಅಭ್ಯಾಸ ಮಾಡ್ತಿರ್ಬೋದು, ಇವ್ರಿಗೂ ಸಹ ಅವಕಾಶ ಇದೆ. ಆನಂತರ PUC, ಓಕೆ, PUC ಪರೀಕ್ಷೆಯಲ್ಲಿ ಕನಿಷ್ಠ 50% ಮಾರ್ಕ್ಸ್ ತೊಗೊಂಡಿರಬೇಕು. ಹಾಗೆ BLED ಇದರಲ್ಲಿ ತೇರ್ಗಡೆ ಹೊಂದಿರ್ಬೋದು ಅಥವಾ ಇನ್ನೂ 4 ವರ್ಷಗಳ BLEDಯಲ್ಲಿ ತೇರ್ಗಡೆ ಹೊಂದಿರ್ಬೋದು ಅಥವಾ ಇನ್ನೂ ಕಲಿತಿರ್ಬೋದು, ನಿಮಗೂ ಸಹ ಅವಕಾಶ ಇದೆ. ಹಾಗೆ ಪದವಿಯಲ್ಲಿ 50% ಅಂಕಗಳು, ಆಮೇಲೆ 2 ವರ್ಷದ BEd ವಿಶೇಷ ಶಿಕ್ಷಣ ಪದವಿಯಲ್ಲಿ ಪಾಸ್ ಆಗಿರ್ಬೋದು ಅಥವಾ ಇನ್ನೂ ಕಲಿತಿರ್ಬೋದು, ಅವ್ರಿಗೂ ಸಹ ಅವಕಾಶ ಇದೆ. ಓಕೆ, ಆಮೇಲೆ ಇಲ್ಲಿ ವಿಶೇಷವಾದಂತಹ ಸೂಚನೆಯನ್ನು ಕೊಟ್ಟಿದ್ದಾರೆ. ಏನಪ್ಪ ಅಂತಂದರೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ, ಪ್ರವರ್ಗ 1, ವಿಶೇಷ ಚೇತನ, ದಿವ್ಯಾಂಗ ಅಭ್ಯರ್ಥಿಗಳಿಗೆ ನಿಗದಿಪಡಿಸಿರುವ ಅರ್ಹ ವಿದ್ಯಾರ್ಥಿಯಲ್ಲಿ ಅರ್ಹತಾ ಅಂಕಗಳಲ್ಲಿ 5% ವಿನಾಯಿತಿ ನೀಡಲಾಗಿದೆ. ಓಕೆ, ಅಂದರೆ ಇಲ್ಲೇನು ಎಲ್ಲರಿಗೂ 50% ಅಂತ ಹೇಳಿದರು, ಅದರಲ್ಲಿ ಇವರಿಗೆ ಅಂದರೆ ಈಗ ಮೇಲೆ ಹೇಳಿದಂತಹ ಅಭ್ಯರ್ಥಿಗಳಿಗೆ 5% ವಿನಾಯಿತಿಯನ್ನು ನೀಡಲಾಗಿದೆ. ಓಕೆ, ಆಮೇಲೆ ಈ ಟೀಚರ್ ಟ್ರೈನಿಂಗ್ ಕೋರ್ಸ್ಗಳನ್ನ ಮಾಡ್ತಿರ್ತಾರೆ ನೋಡ್ರಿ, ಅದು BEd ಆಗಿರ್ಬೋದು ಅಥವಾ ಮತ್ತೇನೇ ಆಗಿರ್ಬೋದು, ಅವುಗಳು ಕಂಪಲ್ಸರಿಯಾಗಿ NCTEಯಿಂದ ಮಾನ್ಯತೆಯನ್ನು ಪಡೆದಿರಬೇಕು. ಅಂಥವ್ರು ಮಾತ್ರ ಕರ್ನಾಟಕ TET ಪರೀಕ್ಷೆ ಬರೆಯಲು ಅರ್ಹತೆಯನ್ನು ಹೊಂದಿರ್ತಾರೆ. ಓಕೆ, ಆನಂತರ ಈ ರಿಹ್ಯಾಬಿಲಿಟೇಷನ್ ಕೌನ್ಸಿಲ್ ಆಫ್ ಇಂಡಿಯಾದಿಂದ ಮಾನ್ಯತೆ ಪಡೆದಂತಹ ಡಿಪ್ಲೊಮಾ ಇನ್ ಎಜುಕೇಷನ್ ವಿಶೇಷ ಶಿಕ್ಷಣ ಹಾಗೂ BEd ವಿಶೇಷ ಶಿಕ್ಷಣ ಪದವಿಯನ್ನು ಸಹ ಪರಿಗಣನೆ ಮಾಡಲಾಗುತ್ತೆ ಅಂತ ಹೇಳಿದ್ದಾರೆ. ಓಕೆ, ಆಮೇಲೆ ಈ ಪರೀಕ್ಷೆಯ ಸ್ವರೂಪಗಳನ್ನು ಹೇಗಿದೆ ಅಂತ ನೋಡೋದಾದರೆ, ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆಯು 2 ಪತ್ರಿಕೆಗಳನ್ನ ಒಳಗೊಂಡಿದೆ. ಓಕೆ, ಈಗಾಗಲೇ ನಿಮಗೆ ಗೊತ್ತಿರುವ ಹಾಗೆ ಪತ್ರಿಕೆ 1 ಮತ್ತು ಪತ್ರಿಕೆ 2. ಪತ್ರಿಕೆ 1ಅನ್ನು ಯಾರು ಬರಿಬೋದು ಅಂತಂದರೆ, ಯಾರೆಲ್ಲ 1ರಿಂದ 5ನೇ ತರಗತಿಯ ಶಿಕ್ಷಕರು ಆಗಬೇಕು ಅಂದ್ಕೊಂಡಿದ್ದಾರೆ ಅವ್ರು ಬರಿಬೋದು. ಹಾಗೆ ಪತ್ರಿಕೆ 2ಅನ್ನು 6ರಿಂದ 8ನೇ ತರಗತಿಗೆ ಬೋಧಿಸುವ ಶಿಕ್ಷಕರಿಗಾಗಿ ಪತ್ರಿಕೆ 2 ಇರುತ್ತೆ. ಓಕೆ, ಆಮೇಲೆ ಈ ಪತ್ರಿಕೆ 1 ಆಗಿರ್ಬೋದು, ಪತ್ರಿಕೆ 2 ಆಗಿರ್ಬೋದು, ಎರಡರಲ್ಲೂ ಸಹ 150 ಪ್ರಶ್ನೆಗಳು ಇರ್ತವೆ. ಓಕೆ, ಅದಕ್ಕೆ ಟೋಟಲ್ ಆಗಿ 150 ಅಂಕಗಳು ಇರ್ತವೆ. ಇವೆಲ್ಲ MCQ ಕ್ವಶನ್ ಇರ್ತವೆ, ಅಂದರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಇರ್ತವೆ. ಒಂದು ಕ್ವಶನ್ ಇದ್ದರೆ ಅದಕ್ಕೆ 4 ಆಪ್ಷನ್ಗಳನ್ನ ನೀಡಿರ್ತಾರೆ. ನೀವು ಸರಿಯಾದ ಆಪ್ಷನ್ ಇರುವಂತಹ ಉತ್ತರವನ್ನು ನಿಮಗೆ ನೀಡಲಾದ OMR ಶೀಟ್ಗಳಲ್ಲಿ ಕ್ರಮವಾಗಿ ಶೇಡ್ ಮಾಡಬೇಕಾಗಿರುತ್ತೆ. ಓಕೆ, ಆಮೇಲೆ ನೆನಪಿನಲ್ಲಿಟ್ಟುಕೊಳ್ಳಿ, ಯಾವುದೇ ಥರದಂತಹ ನೆಗೆಟಿವ್ ಮಾರ್ಕಿಂಗ್ ಇರೋದಿಲ್ಲ. ಓಕೆ, ಸೊ ನಿಮಗೆ ಆನ್ಸರ್ ಗೊತ್ತಿರ್ಬೋದು ಅಥವಾ ಗೊತ್ತಿಲ್ಲದೆ ಇರ್ಬೋದು, ಯಾವುದೇ ಕ್ವಶನನ್ನು ಬಿಟ್ಟು ಬರಲಿಕ್ಕೆ ಹೋಗಬೇಡಿ. ಸೊ ಯಾಕಂದರೆ ಯಾವುದೇ ರೀತಿಯಾದಂಥ ನೆಗೆಟಿವ್ ಮಾರ್ಕಿಂಗ್ ಸಹ ಇಲ್ಲ. ಓಕೆ, ಆಮೇಲೆ ಯಾವ ವಿಷಯಗಳ ಮೇಲೆ ಈ ಒಂದು ಪರೀಕ್ಷೆಯನ್ನು ತೆಗೆದುಕೊಳ್ತಾರೆ ಅಂತ ನೋಡೋದಾದರೆ, ಪತ್ರಿಕೆ 1ರಲ್ಲಿ ನೋಡೋದಾದರೆ ಭಾಷೆ. ಓಕೆ, 2 ಭಾಷೆಗಳು ಇರ್ತವೆ. ಓಕೆ, ಫಸ್ಟ್ ಲ್ಯಾಂಗ್ವೇಜ್ ಆ್ಯಂಡ್ ಸೆಕೆಂಡ್ ಲ್ಯಾಂಗ್ವೇಜ್ ಅಂತೇಳಿ ಇವೆರಡೂ ಸಹ ಕಡ್ಡಾಯ ಇರ್ತವೆ. ಹಾಗೆ ಶಿಶು ವಿಕಸನ ಹಾಗೂ ಬೋಧನಾ ಕ್ರಮ ಅಂತೇಳಿ ಇದು ಸಹ ವಿಷಯ ಕಡ್ಡಾಯ ಇರ್ತದೆ. ಓಕೆ, ಸೊ ಈ 3 ವಿಷಯಗಳಲ್ಲಿ ಪ್ರತಿ ವಿಷಯದಲ್ಲೂ 30 ಪ್ರಶ್ನೆಗಳು ಇರ್ತವೆ. ಹಾಗೆ ಒಂದು ಪ್ರಶ್ನೆಗೆ 1 ಅಂಕ ಅಂತೇಳಿ 30 ಅಂಕಗಳು ಇರ್ತವೆ. ಆನಂತರ ಗಣಿತ. ಓಕೆ, ಗಣಿತದಲ್ಲೂ ಸಹ 30 ಪ್ರಶ್ನೆಗಳು 30 ಅಂಕಗಳು ಇರ್ತವೆ. ಹಾಗೆ ಪರಿಸರ ಅಧ್ಯಯನ ಏನಿರ್ತದಪ್ಪ ಅಂತಂದರೆ ಇಲ್ಲಿ 30 ಪ್ರಶ್ನೆಗಳು ಹಾಗೆ 30 ಅಂಕಗಳಿರ್ತದೆ. ಓಕೆ, ಆಮೇಲೆ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ನೋಟ್ ಇದೆ. ಅದೇನಪ್ಪ ಅಂತಂದರೆ ಅಂಧ ವಿದ್ಯಾರ್ಥಿಗಳಿಗೆ ಮಾತ್ರ. ಏನಪ್ಪ ಅಂದರೆ ಅಂಧ ವಿದ್ಯಾರ್ಥಿಗಳು
ಗಣಿತ ಮತ್ತು ಪರಿಸರ ಅಧ್ಯಯನ ವಿಷಯಗಳ ಬದಲಾಗಿ ಸಮಾಜ ಅಧ್ಯಯನ ವಿಷಯದ 60 ಪ್ರಶ್ನೆಗಳನ್ನ ಅವರು ಅಟೆಂಪ್ಟ್ ಮಾಡ್ಬೋದು. ಓಕೆ, ಸೊ ಹಾಗಾಗಿ ಒಂದು ಪರೀಕ್ಷೆಯಲ್ಲಿ 150 ಪ್ರಶ್ನೆಗಳು ಇರ್ತವೆ, ಹಾಗೆ 150 ಅಂಕಗಳು ಇರ್ತವೆ. ಓಕೆ, ಆನಂತರ ಇದರ ವ್ಯಾಪ್ತಿ, ಸ್ವರೂಪ ಮತ್ತು ವ್ಯಾಪ್ತಿ ಬಗ್ಗೆ ನೋಡೋದಾದರೆ ಭಾಷೆ ಒಂದಕ್ಕೆ ಏನಿದೆಪ್ಪ ಅಂತಂದರೆ ಸಂಬಂಧಿಸಿದ ಪ್ರಶ್ನೆಗಳು ಬೋಧನಾ ಮಾಧ್ಯಮದ ಭಾಷಾ ಕುಶಲತೆಯನ್ನು ಆಧರಿಸುತ್ತದೆ. ಹಾಗೆ ಭಾಷೆ ಎರಡಕ್ಕೂ ಸಹ ಸೇಮ್ ಒಂದು ವ್ಯಾಪ್ತಿ ಅಥವಾ ಸ್ವರೂಪ ಇದೆ. ಆಮೇಲೆ ಶಿಶು ವಿಕಸನ ಹಾಗೂ ಬೋಧನಾ ಕ್ರಮ, ಈ ಒಂದು ವಿಷಯದ ಸ್ವರೂಪ ನೋಡೋದಾದರೆ ಅಥವಾ ವ್ಯಾಪ್ತಿಯನ್ನು ನೋಡೋದಾದರೆ ಈ ಪ್ರಶ್ನೆಗಳು 6ರಿಂದ 11ರ ವಯೋಮಾನದ ಮಕ್ಕಳ ಮನೋವಿಜ್ಞಾನ ಹಾಗೂ ಬೋಧನಾ ಮತ್ತು ಕಲಿಕೆ ಮೇಲೆ ಕೇಂದ್ರೀಕೃತವಾಗಿರುತ್ತದೆ. ಓಕೆ, ಅಂದರೆ ಈ 6ರಿಂದ 11 ವಯಸ್ಸಿನ ಏನು ಮಕ್ಕಳು ಇರ್ತಾರೆ ನೋಡ್ರಿ, ಅವರ ಮೇಲೆ ಕಾನ್ಸಂಟ್ರೇಷನ್ ಮಾಡಿ ಈ ಒಂದು ಶಿಶು ವಿಕಸನ ಹಾಗೂ ಬೋಧನಾ ಕ್ರಮದ ಪ್ರಶ್ನೆಗಳನ್ನ ತೆಗೆದಿರ್ತಾರೆ. ಓಕೆ, ಆನಂತರ ಗಣಿತ ಮತ್ತು ಪರಿಸರ ಅಧ್ಯಯನಕ್ಕೆ ಸಂಬಂಧಿಸಿದ ಪ್ರಶ್ನೆಗಳು ಆ ವಿಷಯದ ಮೂಲ ಪರಿಕಲ್ಪನೆಗಳು, ಸಮಸ್ಯೆಯನ್ನು ಬಿಡಿಸುವ ಸಾಮರ್ಥ್ಯ ಮತ್ತು ಭಾಷಾ ಬೋಧನಾ ಶಾಸ್ತ್ರದ ಅರ್ಥೈಸುವಿಕೆಯನ್ನು ಒಳಗೊಂಡಿರುತ್ತದೆ. ಓಕೆ, ನೆಕ್ಸ್ಟ್ ಇಂಪಾರ್ಟೆಂಟ್ ಯಾವ ಬುಕ್ಕನ್ನು ನಾವು ರೆಫರ್ ಮಾಡಬೇಕು ಅಂತಂದರೆ ಇಲ್ಲಿ ನೋಡ್ಬೋದು ನೀವು, ಪತ್ರಿಕೆ 1ರಲ್ಲಿನ ಪ್ರಶ್ನೆಗಳು ಇಂಪಾರ್ಟೆಂಟ್. NCERT. ಓಕೆ, NCERT ಬುಕ್ ನಿಮ್ಮದೇನಿರುತ್ತೆ, ರಾಜ್ಯ ಪಠ್ಯಕ್ರಮವಾದ 1ರಿಂದ 8ನೇ ತರಗತಿಗೆ ಸಂಬಂಧಿಸಿದ ಪಠ್ಯ ವಸ್ತುವನ್ನು ಆಧರಿಸುತ್ತದೆ. ಅಂದರೆ ಪೇಪರ್ 1ಅನ್ನು ನೀವು ಬರಿತೀರಪ್ಪ ಅಂತಂದರೆ ಕಂಪಲ್ಸರಿಯಾಗಿ ನೀವು 1ನೇ ತರಗತಿಯಿಂದ 8ನೇ ತರಗತಿಯ NCERT ಟೆಕ್ಸ್ಟ್ ಬುಕ್ಗಳನ್ನು ಕಂಪಲ್ಸರಿಯಾಗಿ ಓದಬೇಕು ಅಂತ ಹೇಳಿದ್ದಾರೆ. ಹಾಗೆ ಪ್ರಶ್ನೆಗಳ ಕಠಿಣತೆ ಮಟ್ಟ ಪ್ರೌಢ ಹಂತಕ್ಕೆ ಅಂದರೆ 10ನೇ ತರಗತಿಯವರಿಗೆ ಸೀಮಿತವಾಗಿರುತ್ತದೆ ಅಂತ ಹೇಳಿದ್ದಾರೆ. ಓಕೆ, ಕಂಪಲ್ಸರಿಯಾಗಿ 1ರಿಂದ 8ನೇ ಟೆಕ್ಸ್ಟ್ ಬುಕ್ ಅಂದರೆ NCERT ಟೆಕ್ಸ್ಟ್ ಬುಕ್ಕನ್ನು ನೀವು ಕಂಪಲ್ಸರಿಯಾಗಿ ಓದಲೇಬೇಕು. ಓಕೆ, ಆಮೇಲೆ ಆವಾಗಲೇ ಹೇಳ್ದಂಗೆ ಅಂಧ ಅಭ್ಯರ್ಥಿಗಳು ಗಣಿತ ಮತ್ತು ಪರಿಸರ ಅಧ್ಯಯನ ಪ್ರಶ್ನೆ ಪತ್ರಿಕೆ ಬದಲಾಗಿ ಸಮಾಜ ಅಧ್ಯಯನದ ಪ್ರಶ್ನೆ ಪತ್ರಿಕೆಯನ್ನು 60 ಪ್ರಶ್ನೆಗಳಿಗೆ ಉತ್ತರಿಸತಕ್ಕದ್ದು. ಓಕೆ, ಇದನ್ನು ನೆನ್ಪಿಟ್ಕೊಳ್ಳಿ. ಕೆಲವೊಬ್ಬರು ಏನಾಗಿದೆಯಪ್ಪ ಅಂತಂದರೆ ಹೋದ ಸಲ ಈ ಅಂಧ ಅಭ್ಯರ್ಥಿಗಳಿಗೆ ಇರುವಂತಹ ಪ್ರಶ್ನೆಗಳನ್ನೇ ಅವರು ಸಹ ಮಾರ್ಕ್ ಮಾಡಿ ಬಂದಿದ್ದಾರೆ. ಸೊ ಅವರಿಗೆ ತಪ್ಪಾಗಿರೋದ್ರಿಂದ ಯಾವುದೇ ಥರದ ಅಂಕಗಳನ್ನ ಅವರು ನೀಡೋದಿಲ್ಲ. ಓಕೆ, ನೆಕ್ಸ್ಟ್ ಇನ್ನು ಪತ್ರಿಕೆ 2. ಓಕೆ, ಪತ್ರಿಕೆ 2ರಲ್ಲಿ ಯಾವ್ಯಾವ ವಿಷಯಗಳು ಇರ್ತವೆ ಅಂತ ನೋಡೋದಾದರೆ ಇದು 6ರಿಂದ 8ನೇ ತರಗತಿ ಬೋಧಿಸುವ ಶಿಕ್ಷಕರಿಗಾಗಿ ಇದರ ಕಾಲಾವಧಿ ಯಾವಾಗಿಂದ ಹೇಳಿಲ್ಲ, ಕಾಲಾವಧಿ ಸಹ 2 ಗಂಟೆ 30 ನಿಮಿಷ ಇರ್ತದೆ. ಪೇಪರ್ 1ಗೂ ಸಹ 2 ಗಂಟೆ 30 ನಿಮಿಷಗಳ ಕಾಲಾವಧಿ ಇರ್ತದೆ. ಇದರಲ್ಲಿ ನೋಡ್ಬೋದು ಈ ಒಂದು 3 ವಿಷಯಗಳು ಕಡ್ಡಾಯ ಇರ್ತದೆ. ಯಾವುದು, ಭಾಷೆ 1, ಭಾಷೆ 2, ಭಾಷೆ 3 ಈ ಒಂದು ಕಡ್ಡಾಯ ಇರ್ತದೆ. ಓಕೆ, ಇಲ್ಲಿ ನೋಡ್ಬೋದು ಪ್ರತಿಯೊಂದು ವಿಷಯದಲ್ಲೂ 30 ಅಂಕಗಳಿವೆ, ಹಾಗೆ 30 ಪ್ರಶ್ನೆಗಳು ಸಹ ಇದೆ. ಓಕೆ, ಆಮೇಲೆ ಗಣಿತ ಮತ್ತು ವಿಜ್ಞಾನ ಶಿಕ್ಷಕರಿಗಾಗಿ ಏನು ಗಣಿತದಲ್ಲಿ 30 ಪ್ರಶ್ನೆಗಳಿರ್ತವೆ, ಹಾಗೆ ವಿಜ್ಞಾನದಲ್ಲಿ 30, 2 ಕೂಡಿದರೆ 60 ಪ್ರಶ್ನೆಗಳು, ಹಾಗೆ 60 ಅಂಕಗಳಿರ್ತವೆ. ಹಾಗೆ ಸಮಾಜ ಪಾಠಗಳು ಅಥವಾ ಸಮಾಜ ವಿಜ್ಞಾನದ ಶಿಕ್ಷಕರಿಗಾಗಿ 60 ಪ್ರಶ್ನೆಗಳು ಇರ್ತವೆ. ಓಕೆ, ಹಾಗೆ 60 ಅಂಕಗಳು ಇರ್ತವೆ. ಟೋಟಲ್ ಆಗಿ 150 ಅಂಕಗಳು, 150 ಪ್ರಶ್ನೆಗಳು ಇರ್ತವೆ. ಸಮಯ 2 ಗಂಟೆ 30 ನಿಮಿಷ. ಆವಾಗಲೇ ಹೇಳಿದಂಗೆ ಅಂಗವಿಕಲ ಅಭ್ಯರ್ಥಿಗಳಿಗಾಗಿ ಅಥವಾ ವಿಶೇಷ ಚೇತನ ಅಭ್ಯರ್ಥಿಗಳಿಗಾಗಿ 50 ನಿಮಿಷಗಳ ಹೆಚ್ಚುವರಿ ಕಾಲಾವಕಾಶ ಇರ್ತದೆ. ಹಾಗೆ ಈ ಒಂದು ಪ್ರಶ್ನೆ ಪತ್ರಿಕೆ ಅಂದರೆ ಪತ್ರಿಕೆ 2ರ ಸ್ವರೂಪ ಮತ್ತು ವ್ಯಾಪ್ತಿಯನ್ನು ನೋಡೋದಾದರೆ ಭಾಷೆ 1 ಏನು ಹಿಡಿದಾರಪ್ಪ ಅಂತಂದರೆ ಇಲ್ಲಿ ಭಾಷೆ 1ಕ್ಕೆ ಸಂಬಂಧಿಸಿದ ಪ್ರಶ್ನೆಗಳು ಬೋಧನಾ ಮಾಧ್ಯಮದ ಭಾಷಾ ಕುಶಲತೆಯನ್ನು ಆಧರಿಸುತ್ತದೆ. ಓಕೆ, ಭಾಷೆ 2ಕ್ಕೆ ಸಂಬಂಧಿಸಿದ ಪ್ರಶ್ನೆಗಳು ಆ ಭಾಷೆಯ ಮೂಲಭೂತ ಅಂಶಗಳು, ಸಂವಹನ ಮತ್ತು ವಿಷಯ ಗ್ರಹಿಕೆ ಸಾಮರ್ಥ್ಯವನ್ನು ಆಧರಿಸುತ್ತದೆ ಅಂತ ಹೇಳಿದ್ದಾರೆ. ಓಕೆ, ಭಾಳಷ್ಟು ಜನ ಇಲ್ಲಿ ಭಾಷೆ 1ಅನ್ನು ಯಾವುದನ್ನು ತೊಗೊಳ್ಳೋಣ, ಭಾಷೆ 2ಅನ್ನು ಯಾವುದನ್ನು ತೊಗೊಳ್ಳೋಣ ಅಂತೇಳಿ ಭಾಳಷ್ಟು ಕನ್ಫ್ಯೂಷನಲ್ಲಿ ಇರ್ತಾರೆ. ಓಕೆ, ನೀವೇನಾದರೂ ಇಂಗ್ಲೀಷ್ ಮೀಡಿಯಮ್ ಸ್ಟೂಡೆಂಟ್ಸ್ ಆಗಿದ್ದರೆ ನೀವು ಭಾಷೆ 1ರಲ್ಲಿ ಇಂಗ್ಲೀಷ್ ಅಂದರೆ ಫಸ್ಟ್ ಲ್ಯಾಂಗ್ವೇಜ್ ಆಗಿ ಇಂಗ್ಲೀಷ್ ತೆಗೆದು ಸೂಕ್ತ. ಹಾಗೆ ಕನ್ನಡ ಮೀಡಿಯಮ್ ವಿದ್ಯಾರ್ಥಿಗಳಾಗಿದ್ದರೆ ಭಾಷೆ 1ಆಗಿ ಕನ್ನಡವನ್ನೇ ತೆಗೆದುಕೊಳ್ಳುವುದು ಸೂಕ್ತ. ಓಕೆ, ಇದು ನಿಮಗೆ ಬಿಟ್ಟಿದ್ದು. ನೀವು ಯಾವ ಭಾಷೆಯಲ್ಲಿ ಹೋಲ್ಡನ್ನು ಹೊಂದಿದ್ದೀರಾ ಆ ಭಾಷೆನ ನೀವು ಭಾಷೆ 1 ಅಂತ ತೆಗೆದುಕೊಳ್ಳಿ, ಹಾಗೆ ಇನ್ನುಳಿದುದನ್ನು ಭಾಷೆ 2 ಅಂತ ತೆಗೆದುಕೊಳ್ಳಿ. ಓಕೆ, ನೆಕ್ಸ್ಟ್ ಈ
ಶಿಶು ವಿಕಸನ ಹಾಗೂ ಬೋಧನಾ ಕ್ರಮ ವಿಷಯದ ಪ್ರಶ್ನೆಗಳು 11ರಿಂದ 14ರ ವಯೋಮಾನದ ಮಕ್ಕಳ ಮನೋವಿಜ್ಞಾನ ಹಾಗೂ ಬೋಧನಾ ಮತ್ತು ಕಲಿಕೆಯ ಮೇಲೆ ಕೇಂದ್ರೀಕೃತವಾಗಿರುತ್ತದೆ. ಓಕೆ, ಈ ಚೈಲ್ಡ್ ಸೈಕಾಲಜಿ ಮತ್ತು ಬೋಧನಾ ಕ್ರಮ ವಿಷಯದ ಪ್ರಶ್ನೆಗಳು ಈ 11ರಿಂದ 14 ವಯಸ್ಸಿನ ಮಕ್ಕಳು ಏನಿರ್ತವೆ, ಅವರ ಬಿಹೇವಿಯರ್ ಹೇಗಿರುತ್ತೆ, ಅವರ ಕಲಿಕೆಯ ಮಟ್ಟ ಹೇಗಿರ್ತದೆ, ಅವರ ಮನೋವಿಜ್ಞಾನ ಹೇಗಿರ್ತದೆ, ಅದರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ ಕೇಳಿರ್ತಾರೆ. ಓಕೆ, ಆನಂತರ ಗಣಿತ, ವಿಜ್ಞಾನ ಹಾಗೂ ಸಮಾಜ ಪಾಠಗಳು, ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದ ಪ್ರಶ್ನೆಗಳು, ಆ ವಿಷಯದ ಮೂಲ ಪರಿಕಲ್ಪನೆಗಳು, ಸಮಸ್ಯೆಯನ್ನು ಬಿಡಿಸುವ ಸಾಮರ್ಥ್ಯ ಮತ್ತು ಭಾಷಾ ಬೋಧನಾ ಶಾಸ್ತ್ರದ ಅರ್ಥೈಸಿಕೊಳ್ಳುವಿಕೆಯನ್ನು ಒಳಗೊಂಡಿರುತ್ತದೆ. ಗಣಿತ ಮತ್ತು ವಿಜ್ಞಾನ ವಿಷಯಗಳಲ್ಲಿ ಪ್ರತಿ ವಿಷಯದಲ್ಲಿ 30 ಪ್ರಶ್ನೆಗಳಿರ್ತವೆ. ಓಕೆ, ನೆಕ್ಸ್ಟ್ ಏನಪ್ಪ ಅಂತಂದರೆ ಇಂಪಾರ್ಟೆಂಟ್, ಪತ್ರಿಕೆ 2 ನೀವು ಬರಿತಿರೋದಪ್ಪ ಅಂತಂದರೆ ಯಾವ ಒಂದು ಟೆಕ್ಸ್ಟ್ ಬುಕ್ಕನ್ನು ಅಥವಾ ಯಾವ ಒಂದು ಬುಕ್ಕನ್ನು ರೆಫರ್ ಮಾಡಬೇಕು ಅಂತ ನೋಡೋದಾದರೆ 6ರಿಂದ 10ನೇ ತರಗತಿಯ NCERT ಟೆಕ್ಸ್ಟ್ ಬುಕ್ಗಳನ್ನ ನೀವು ಕಂಪಲ್ಸರಿಯಾಗಿ ಓದಲೇಬೇಕು. ಹಾಗೆ ಅದರ ಕಠಿಣತೆಯ ಮಟ್ಟ ಏನಿದೆಪ್ಪ ಅಂತಂದರೆ PUC ಇರ್ತದೆ ಅಂತ ಹೇಳ್ಬೋದು. ಓಕೆ, ಇದುವರೆಗೂ ನಾವು ಏನು ನೋಡಿದ್ದೀವಪ್ಪ ಅಂತಂದರೆ ಪೇಪರ್ನ ಸ್ವರೂಪ ಮತ್ತು ವ್ಯಾಪ್ತಿಯನ್ನು ನೋಡಿದ್ರಿ. ಓಕೆ, ಸೊ ಇಲ್ಲಿ ಪ್ರಶ್ನೆ ಪತ್ರಿಕೆಯ ಮಾಧ್ಯಮದ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಓಕೆ, ಭಾಷಾ ವಿಷಯಗಳ ಹೊರತಾಗಿ ಉಳಿದ ಎಲ್ಲ ವಿಷಯಗಳ ಪ್ರಶ್ನೆಗಳನ್ನು ಕನ್ನಡ, ಇಂಗ್ಲೀಷ್, ಉರ್ದು, ತಮಿಳು, ತೆಲುಗು, ಹಿಂದಿ ಮತ್ತು ಮರಾಠಿ ಮಾಧ್ಯಮಗಳಲ್ಲಿ ಮುದ್ರಿಸಲಾಗುತ್ತದೆ. ಆದರೆ ಅಭ್ಯರ್ಥಿಯು ಅರ್ಜಿ ಸಲ್ಲಿಸುವಾಗ ಆಯ್ಕೆ ಮಾಡಿಕೊಂಡ ಮಾಧ್ಯಮದಲ್ಲಿಯೇ ಉತ್ತರಿಸಬೇಕು ಅಂತ ಹೇಳಿದ್ದಾರೆ. ಓಕೆ, ಅಂದರೆ ಭಾಷಾ ವಿಷಯಗಳ ಹೊರತಾಗಿ ಅಂದರೆ ಕನ್ನಡ ವಿಷಯ ಭಾಷೆಯನ್ನಾಗಿ ನೀವು ತೆಗೆದುಕೊಂಡಿದ್ದರೆ ಕನ್ನಡ ಮಾಧ್ಯಮದಲ್ಲೇ ಇರ್ತದೆ. ಹಾಗೆ ಇಂಗ್ಲೀಷ್ ವಿಷಯ ಇಂಗ್ಲೀಷ್ ಮಾಧ್ಯಮದಲ್ಲೇ ಇರ್ತದೆ. ಹಿಂದಿ ವಿಷಯ ಹಿಂದಿ ಮಾಧ್ಯಮದಲ್ಲೇ ಇರ್ತದೆ. ಓಕೆ, ಭಾಷೆಗಳನ್ನ ಹೊರತಾಗಿ ಇನ್ನುಳಿದಿರ್ತದೆ ನೋಡಿರಿ, ಗಣಿತ ಆಗಿರ್ಬೋದು, ವಿಜ್ಞಾನ ಆಗಿರ್ಬೋದು, ಸಮಾಜ ವಿಜ್ಞಾನ ಆಗಿರ್ಬೋದು, ಆಮೇಲೆ ಚೈಲ್ಡ್ ಸೈಕಾಲಜಿ ಆಗಿರ್ಬೋದು, ಈ ವಿಷಯಗಳನ್ನು ಏನು ಬರಲಿಕ್ಕೆ ನೀವು ಮಾಧ್ಯಮವನ್ನು ಆಯ್ಕೆಯನ್ನು ಮಾಡ್ಕೋಬೋದು. ಓಕೆ, ಯಾವ್ಯಾವ ಭಾಷೆಗಳನ್ನ ಆಯ್ಕೆ ಮಾಡ್ಕೋಬೋದು, ಉರ್ದು, ತಮಿಳು, ಕನ್ನಡ, ಇಂಗ್ಲೀಷ್, ತೆಲುಗು, ಹಿಂದಿ ಇವುಗಳನ್ನ ಅಥವಾ ಮರಾಠಿ ಇವುಗಳನ್ನ ಮಾಧ್ಯಮಗಳಾಗಿ ನೀವು ಆಯ್ಕೆಯನ್ನು ಮಾಡ್ಕೊಳ್ಬೇಕು. ಆದರೆ ವಿಶೇಷವಾದಂತಹ ಒಂದು ಸೂಚನೆ ಏನಪ್ಪ ಅಂತಂದರೆ ಅಭ್ಯರ್ಥಿಯು ಅರ್ಜಿ ಸಲ್ಲಿಸುವಾಗ ಆಯ್ಕೆ ಮಾಡಿಕೊಂಡ ಮಾಧ್ಯಮದಲ್ಲಿಯೇ ಉತ್ತರಿಸಬೇಕು. ಓಕೆ, ಫಾರ್ ಎಕ್ಸಾಂಪಲ್ ನೀವು ಇಂಗ್ಲೀಷ್ ಮಾಧ್ಯಮದಲ್ಲಿ ಉತ್ತರಿಸ್ತೇನೆ ಅಂತೇನಾದರೂ ಅಪ್ಲಿಕೇಶನ್ ಹಾಕುವಾಗ ಸೆಲೆಕ್ಟ್ ಮಾಡಿದರೆ ನೀವು ಬಂದಂತಹ ಕ್ವಶನ್ ಪೇಪರ್ ಏನಿರುತ್ತೆ ಅದರಲ್ಲಿ ಇಂಗ್ಲೀಷ್ ವಿಷಯದಲ್ಲಿ ಮಾತ್ರ ಅಂದರೆ ಇಂಗ್ಲೀಷ್ ಮಾಧ್ಯಮದ ಪ್ರಶ್ನೆಗಳನ್ನ ಮಾತ್ರ ಓದಿ ನೀವು ಆಯ್ಕೆಗಳನ್ನ ಅಂದರೆ ಉತ್ತರಗಳನ್ನ ಆಯ್ಕೆ ಮಾಡಬೇಕಾಗಿರ್ತದೆ. ಓಕೆ, ಅದರಲ್ಲಿ ಎಲ್ಲ ವಿಷಯದ ಅಂದರೆ ಎಲ್ಲ ಭಾಷೆಗಳಲ್ಲಿ ಕ್ವಶನ್ ಪೇಪರನ್ನು ಕೊಟ್ಟಿರ್ತಾರೆ. ಓಕೆ, ಉರ್ದುವಲ್ಲಿ ಕೊಟ್ಟಿರ್ತಾರೆ, ತಮಿಳು ಕೊಟ್ಟಿರ್ತಾರೆ, ಕನ್ನಡ, ಹಿಂದಿ ಎಲ್ಲ ಕೊಟ್ಟಿರ್ತಾರೆ. ಆದರೆ ನೀವು ಅಪ್ಲಿಕೇಶನ್ ಹಾಕುವಾಗ ಯಾವ ಒಂದು ಮಾಧ್ಯಮವನ್ನು ಸೆಲೆಕ್ಟ್ ಮಾಡಿರ್ತೀರಾ ಅದರಲ್ಲೇ ಅವನ್ನೇ ಕ್ವಶನ್ ಓದಿ ಆಯ್ಕೆಗಳನ್ನ ಅಂದರೆ ಉತ್ತರಗಳನ್ನ ಆಯ್ಕೆ ಮಾಡಬೇಕು. ಓಕೆ, ಇದರಲ್ಲಿ ಒಂದು ಹಿಂಟ್ ನಾನು ನಿಮಗೆ ನೀಡೋದಾದರೆ ಏನಪ್ಪ ಅಂತಂದರೆ ಫಾರ್ ಎಕ್ಸಾಂಪಲ್ ಶಿಶು ವಿಕಸನದ ಬಗ್ಗೆ ಒಂದು ಪ್ರಶ್ನೆ ಇದೆ ಇಂಗ್ಲೀಷ್ ಮಾಧ್ಯಮದಲ್ಲಿ ಅಂತ ಅಂದ್ಕೊಳ್ಳಿ. ಅದೇ ಸೇಮ್ ಟು ಸೇಮ್ ಪ್ರಶ್ನೆ ಕನ್ನಡ ಮಾಧ್ಯಮದಲ್ಲಿಯೂ ಸಹ ಕೊಟ್ಟಿರ್ತಾರೆ. ನಿಮಗೆ ಇಂಗ್ಲೀಷ್ನಲ್ಲಿ ಆ ಒಂದು ಪ್ರಶ್ನೆ ಅರ್ಥ ಆಗಲಿಲ್ಲಪ್ಪ ಅಂತಂದರೆ ಅದೇ ಪ್ರಶ್ನೆ ನೀವು ಕನ್ನಡ ಮಾಧ್ಯಮದಲ್ಲಿ ಓದ್ಬೋದು. ಓಕೆ, ಆವಾಗ ನಿಮಗೆ ಅರ್ಥ ಆಗ್ಬೋದು. ಅಥವಾ ಕನ್ನಡದಲ್ಲಿ ನಿಮಗೆ ಅರ್ಥ ಆಗಲಿಲ್ಲಪ್ಪ ಅಂತಂದರೆ ಅದನ್ನು ಇಂಗ್ಲೀಷ್ ಮಾಧ್ಯಮದಲ್ಲಿ ಓದ್ಬೋದು. ಓಕೆ, ಪ್ರಶ್ನೆಯನ್ನು ಅರ್ಥವನ್ನು ಮಾಡ್ಕೊಳ್ಳಿಕ್ಕೆ ನೀವು ಯಾವುದರಲ್ಲಾದರೂ ಓದಿ, ಆದರೆ ಸರಿಯಾಗಿ ಉತ್ತರವನ್ನು ಮಾರ್ಕ್ ಮಾಡಿ ಬನ್ನಿ ಅಂತ ಹೇಳ್ತಾನೆ. ಓಕೆ, ನೆಕ್ಸ್ಟ್ ಏನು ಕೊಟ್ಟಿದ್ದಾರಪ್ಪ ಅಂತಂದರೆ ಈ ಒಂದು ಪರೀಕ್ಷೆಯಲ್ಲಿ ಎಷ್ಟು ಮಾರ್ಕ್ಸನ್ನು ನೀವು ತಗೊಂಡ್ರೆ ಪಾಸ್, ಓಕೆ, ಅಥವಾ ಕ್ವಾಲಿಫೈ ಆಗ್ತೀರಾ ಅಂತ ನೋಡೋದಾದರೆ ಇಲ್ಲಿ ನೀವು ನೋಡ್ಬೋದು ಸಾಮಾನ್ಯ ವರ್ಗ 2A 2B 3A 3B ಈ ಗುಂಪುಗಳಿಗೆ 60% ಮಾರ್ಕ್ಸ್ಗಳನ್ನ ತಗೊಳ್ಬೇಕು. ಅಂದರೆ ಟೋಟಲ್ಲು ಇಲ್ಲಿ ನೋಡ್ಬೋದು ನೀವು 150 ಪ್ರಶ್ನೆಗಳಿಗೆ ಅಥವಾ ಅಂಕಗಳಿಗೆ ಪರೀಕ್ಷೆ ಇರ್ತದೆ. ಅದರ 60% ಮಾಡಿದರೆ ಎಷ್ಟು ಬರುತ್ತೆ? 90 ಮಾರ್ಕ್ಸ್ ಅಂತ ಬರ್ತದೆ. ಅಂದರೆ ಈ ಒಂದು ವರ್ಗಗಳಿಗೆ ಸೇರಿದವರು ಕಂಪಲ್ಸರಿಯಾಗಿ ನೀವು 90 ಮಾರ್ಕ್ಸ್ಗಳನ್ನ ತೆಗೆದುಕೊಳ್ಬೇಕು. ಅಂದಾಗ ಮಾತ್ರ ನೀವು ಕ್ವಾಲಿಫೈ ಆಗ್ತೀರಾ. ಒಂದು ವೇಳೆ 89 ಮಾರ್ಕ್ಸ್ಗಳನ್ನ ನೀವು ತೆಗೆದುಕೊಂಡ್ರೆ ನೀವು ಕ್ವಾಲಿಫೈ ಆಗೋದಿಲ್ಲ. ಓಕೆ, ಕಂಪಲ್ಸರಿಯಾಗಿ 90 ತೆಗೆದುಕೊಳ್ಬೇಕು. ಅದರ ಮೇಲೆ ಎಷ್ಟು ಬೇಕಾದಷ್ಟು ತೊಗೊಳ್ಳಿ, ಆದರೆ ಕಂಪಲ್ಸರಿಯಾಗಿ 90 ಮಾರ್ಕ್ಸ್ ಮಾತ್ರ ನೀವು ತೆಗೆದುಕೊಳ್ಬೇಕು. ಅದೇ ರೀತಿಯಾಗಿ ಇಲ್ಲಿ ನೀವು ನೋಡ್ಬೋದು ಏನು
ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ, ಪ್ರವರ್ಗ 1 ಹಾಗೂ ವಿಶೇಷ ಚೇತನ ಅಥವಾ ದಿವ್ಯಾಂಗ ಅಭ್ಯರ್ಥಿಗಳು 55% ಅರ್ಹ ಅಂಕಗಳನ್ನ ಪಡೆಯಬೇಕು. ಅಂದರೆ 150 ಟೋಟಲ್ ಅಂಕ ಇರುತ್ತೆ, ಅದರ 55% ಅಂದರೆ 82.5 ಮಾರ್ಕ್ಸ್ ಆಗುತ್ತೆ. ಇವರು ಕಂಪಲ್ಸರಿಯಾಗಿ 82.5 ಮಾರ್ಕ್ಸ್ಗಳನ್ನ ತೆಗೆದುಕೊಳ್ಬೇಕು. ಅಂದಾಗ ಮಾತ್ರ ಅವರು ಅರ್ಹತೆಯನ್ನು ಪಡಿತಾರೆ, ಕ್ವಾಲಿಫೈ ಆಗ್ತಾರೆ ಅಂತ ಅರ್ಥ. ಓಕೆ, ನೆಕ್ಸ್ಟ್ ಇಲ್ಲಿ ಏನು ಕೊಟ್ಟಿದ್ದಾರಪ್ಪ ಅಂದರೆ ಈ ಒಂದು ಮಾರ್ಕ್ಸ್ ಕಾರ್ಡ್ ಬಗ್ಗೆ ಕೊಟ್ಟಿದ್ದಾರೆ. ಏನಪ್ಪ ಅಂದರೆ ಶಿಕ್ಷಕರ ಅರ್ಹತಾ ಪರೀಕ್ಷೆಯಲ್ಲಿ ಕನಿಷ್ಠ ಅರ್ಹತಾ ಅಂಕಗಳನ್ನು ಗಳಿಸಿದ ಅಭ್ಯರ್ಥಿಗಳಿಗೆ ಗಣಕೀಕೃತ ಅಂಕಪಟ್ಟಿ ವಿತರಿಸಲಾಗುವುದು. ಓಕೆ, ಅಂದರೆ ಕಂಪ್ಯೂಟರೈಸ್ಡ್ ಮಾರ್ಕ್ ಶೀಟನ್ನು ನಿಮ್ಗೆ ಕೊಡ್ತಾರೆ. ಓಕೆ, ಯಾವುದೇ ರೀತಿಯಾದಂಥ ಹಾರ್ಡ್ ಕಾಪಿಯನ್ನು ಅವರು ಕೊಡೋದಿಲ್ಲ. ಓಕೆ, ಮುದ್ರಿತ ಅಂಕಪಟ್ಟಿಯನ್ನು ನೀಡಲಾಗುವುದಿಲ್ಲ. ಓಕೆ, ಬದಲಾಗಿ ಅಭ್ಯರ್ಥಿಗಳು ವೆಬ್ಸೈಟ್ನಲ್ಲಿ ನೀಡಲಾದ ಲಿಂಕ್ ಮೂಲಕ ಸುರಕ್ಷತಾ ಕೋಡ್ ಹೊಂದಿರುವ ಗಣಕೀಕೃತ ಪ್ರಮಾಣಪತ್ರ ಪ್ರತಿಯನ್ನು ಪಡೆದುಕೊಳ್ಳಬಹುದಾಗಿದೆ. ಓಕೆ, ಅರ್ಹ ಅಭ್ಯರ್ಥಿಗಳು ಆನ್ಲೈನ್ ಅರ್ಜಿಯಲ್ಲಿರುವಂತೆ ನೋಂದಣಿ ಅಥವಾ ಅರ್ಜಿ ಸಂಖ್ಯೆ ಮತ್ತು ಅಭ್ಯರ್ಥಿಯ ಜನ್ಮ ದಿನಾಂಕವನ್ನು ನಮೂದಿಸಿ ಗಣಕೀಕೃತ ಪ್ರಮಾಣಪತ್ರವನ್ನು ಪಡೆದುಕೊಳ್ಳಬಹುದು. ಓಕೆ, ನೀವು ಇದೆಲ್ಲ ಎಕ್ಸಾಮ್ ಪಾಸ್ ಆದಮೇಲೆ ಇರುತ್ತೆ. ಆವಾಗ ಮತ್ತೊಮ್ಮೆ ನಾವು ಇದ್ರ ಬಗ್ಗೆ ಹೇಗೆ ಒಂದು ನಿಮ್ಮ ಮಾರ್ಕ್ಸ್ ಕಾರ್ಡನ್ನು ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತೇಳಿ ವಿಡಿಯೋ ಮಾಡ್ತೇವೆ. ಓಕೆ, ಆ ನಂತರ ಇಲ್ಲೇನು ಕೊಟ್ಟಿದ್ದಾರಪ್ಪ ಅಂದರೆ ನಿಮಗೆ ಯಾವಾಗ ಈ ಒಂದು ಅಂಕಪಟ್ಟಿಯನ್ನು ಕೊಡ್ತೀವಿ ಅಂತಂದರೆ ಫಲಿತಾಂಶ ಪ್ರಕಟವಾದ 4 ವಾರಗಳ ಒಳಗಾಗಿ ಪ್ರಮಾಣ ಪತ್ರವನ್ನು ಇಲಾಖಾ ವೆಬ್ಸೈಟ್ನಲ್ಲಿ ಅಪ್ಲೋಡ್ ಮಾಡಲಾಗುವುದು. ಓಕೆ, ಅಂದರೆ ಈ ರಿಸಲ್ಟ್ ಬಂದು ಒಂದು ತಿಂಗಳ ಒಳಗಾಗಿ ಈ ಒಂದು ಮಾರ್ಕ್ಶೀಟ್ ನಿಮಗೆ ಸಿಗುತ್ತೆ. ಓಕೆ, ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆಯಲ್ಲಿ ಪಡೆದ ಅರ್ಹತೆಯು ಶಿಕ್ಷಕರ ನೇಮಕಾತಿಯಾಗಿ ಹೊಂದಿರಬೇಕಾದ ಕನಿಷ್ಠ ಅರ್ಹತೆ ಹೊರತು ಇದು ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆ ಅಲ್ಲ. ಓಕೆ, ಅಂದರೆ ಈ TETಯಲ್ಲಿ ಪಾಸ್ ಆದ್ರೇ ನಿಮಗೆ CET ಬರೀಲಿಕ್ಕೆ ಅವಕಾಶ ಇರ್ತದೆ. ಓಕೆ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಇನ್ನೊಂದು ಏನು ಕೊಟ್ಟಿದ್ದಾರಪ್ಪ ಅಂತಂದರೆ ಈಗ 150 ಪ್ರಶ್ನೆಗಳನ್ನ ಕೊಟ್ಟಿರ್ತಾರೆ. ಅದರಲ್ಲಿ ಯಾವುದೋ ಒಂದು ಪ್ರಶ್ನೆಯ 4 ಉತ್ತರಗಳು ತಪ್ಪಾಗಿದ್ದಲ್ಲಿ, ಅಂದರೆ ಅವ್ರು ಕೊಟ್ಟಂಥ ಆಪ್ಷನ್ಗಳು ತಪ್ಪಾಗಿದ್ದಲ್ಲಿ ಅಥವಾ ಮುದ್ರಣ ದೋಷ ಇದ್ದಲ್ಲಿ ಅಥವಾ ಪ್ರಶ್ನೆನೇ ತಪ್ಪಿದ್ದಲ್ಲಿ ಅದನ್ನು ಏನು ಮಾಡ್ತಾರಪ್ಪ ಅಂತಂದರೆ ಪರಿಶೀಲನೆ ಮಾಡಿ ತಪ್ಪಾದ ಪ್ರಶ್ನೆಯನ್ನು ಮೌಲ್ಯಮಾಪನಕ್ಕೆ ಪರಿಗಣಿಸದೆ ಅಂತಹ ಪ್ರಶ್ನೆಯನ್ನು ಡಿಲೀಟ್ ಮಾಡಲಾಗುವುದು ಹಾಗೂ ಅಂತಹ ಪ್ರಶ್ನೆಗೆ ಯಾವುದೇ ಕೃಪಾಂಕ ನೀಡಲಾಗುವುದಿಲ್ಲ. ಓಕೆ, ಅಂದರೆ 150 ಪ್ರಶ್ನೆಗಳಿರ್ತವೆ, ಅದರಲ್ಲಿ 1, 2, 3 ಯಾವುದೋ ಪ್ರಶ್ನೆಗಳು ಕ್ವಶನ್ನೇ ತಪ್ಪಾಗಿರ್ಬೋದು ಅಥವಾ ಆಪ್ಷನ್ಗಳು ತಪ್ಪಾಗಿರ್ಬೋದು. ಅಂತಹ ಪ್ರಶ್ನೆಗಳು ಬಂದಾಗಿದ್ದಲ್ಲಿ ಅದನ್ನು ಪರಿಶೀಲನೆ ಮಾಡಿ ಏನು ಮಾಡ್ತಾರಪ್ಪ ಅಂತಹ ಪ್ರಶ್ನೆಗಳನ್ನ ಡಿಲೀಟ್ ಮಾಡಿಬಿಡ್ತಾರೆ. ಓಕೆ, ಡಿಲೀಟ್ ಮಾಡಿಬಿಡ್ತಾರೆ. ಫಾರ್ ಎಕ್ಸಾಂಪಲ್ 150 ಪ್ರಶ್ನೆಗಳಲ್ಲಿ ಒಂದು ಪ್ರಶ್ನೆಯನ್ನು ಡಿಲೀಟ್ ಮಾಡಿದರೆ 149 ಆಗುತ್ತೆ. ಓಕೆ, ಈ 149ರ 60% ಮಾಡ್ತಾರೆ. ಆವಾಗ ಎಷ್ಟು ಮಾರ್ಕ್ಸ್ ಬರುತ್ತೆ ನೋಡ್ರಿ, ಅದನ್ನು ಒಂದು ಅರ್ಹತೆ ಮಾನದಂಡ ಅಂತೇಳಿ ಮಾಡ್ತಾರೆ. ಓಕೆ, ಬದಲಾಗಿ ಈ ಒಂದು ಪ್ರಶ್ನೆಯನ್ನು ತಪ್ಪಾಗಿ ಕೊಟ್ಟಿದ್ದೇವೆ, ನಿಮಗೆ ಇದಕ್ಕೆ ಗ್ರೇಸ್ ಮಾರ್ಕ್ಸ್ ಕೊಡ್ತೀವಿ ಅಂಥೇಳಿ ಹೇಳೋದಿಲ್ಲ, ಕೃಪಾಂಕ ನೀಡುವುದಿಲ್ಲ ಅಂತ ಹೇಳಿದ್ದಾರೆ. ಓಕೆ, ನೆಕ್ಸ್ಟ್ ಏನಿದೆಪ್ಪ ಅಂತಂದರೆ ಒಂದು ಸಲ ನೀವು ಈ ಪರೀಕ್ಷೆಯನ್ನು ಪಾಸ್ ಆದರೆ ಇದರ ಮಾನ್ಯತೆ ಎಷ್ಟು ವರ್ಷಗಳ ಒಳಗೆ ಇರುತ್ತೆ ಅಂತ ನೋಡೋದಾದರೆ ಇದು ಜೀವಿತಾವಧಿಯವರೆಗೂ ಅಂತಾರೆ. ಅಂದರೆ ಒಂದು ಸಲ ನೀವು ಪಾಸ್ ಆದರೆ ಮುಗೀತು, ಇದು ಜೀವಿತಾವಧಿಯವರೆಗೆ ಮಾನ್ಯತೆಯನ್ನು ಹೊಂದಿರ್ತದೆ. ಓಕೆ, ನೀವು ಹಾಗಾದರೆ ಮುಂದೆ ಬರುವಂತಹ TET ಎಕ್ಸಾಮ್ಗಳನ್ನು ನೀವು ಅಟೆಂಡ್ ಮಾಡ್ಬೋದು ಅಥವಾ ಇಲ್ಲ ಅಂತಂದರೆ ಮಾಡ್ಬೋದು. ಓಕೆ, ಇಲ್ಲಿ ನೋಡ್ಬೋದು ಎಷ್ಟು ಬಾರಿ ಆದರೂ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಓಕೆ, ಹಾಗೆ ಸಲ್ಲಿಸಿ ನಿಮ್ಮ ಅಂಕಗಳನ್ನ ಹೆಚ್ಚಿಗೆ ಮಾಡ್ಕೊಳ್ಬೋದು. ಓಕೆ, ಬಟ್ ಯಾವಾಗ CET ಅಪ್ಲಿಕೇಶನ್ ಕರೀತಾರೆ ನೋಡ್ರಿ, ನೀವು ಎಷ್ಟು ಬಾರಿ ಆದರೂ TETಯನ್ನು ಅಟೆಂಡ್ ಆಗಿರಿ, ಅದರಲ್ಲಿ ಯಾವುದು ಹೆಚ್ಚು ಅಂಕಗಳ ಬಂದಿರ್ತವೆ ಆ ಒಂದು ಸರ್ಟಿಫಿಕೇಟನ್ನು ನೀವು ದಾಖಲೆಯನ್ನು ಪರಿಶೀಲನೆ ಮಾಡುವಾಗ ಕೊಡ್ಬೋದು. ಓಕೆ, ಸೊ ಹಾಗಾಗಿ ಎಷ್ಟು ಬೇಕಾದರೂ ಸರಿ ಬರಿಬೋದು, ನಿಮ್ಮ ಅಂಕಗಳನ್ನ ಹೆಚ್ಚಿಗೆ ನೀವು ಮಾಡ್ಕೋಬೋದು. ಆನಂತರ ಇಲ್ಲಿ ವಿಶೇಷ ಚೇತನ ಅಥವಾ ದಿವ್ಯಾಂಗ ಅಭ್ಯರ್ಥಿಗಳಿಗೆ ಹೆಚ್ಚುವರಿ ಸಮಯ ಹಾಗೂ ಪರೀಕ್ಷಾ ಸಹಾಯಕರ ಸೌಲಭ್ಯವನ್ನು ನೀಡಿದ್ದಾರೆ. ಓಕೆ, ಏನಪ್ಪ ಅಂದರೆ ವಿಶೇಷ ಚೇತನ ಅಥವಾ ದಿವ್ಯಾಂಗ ಅಭ್ಯರ್ಥಿಗಳೇ 50 ನಿಮಿಷಗಳ ಹೆಚ್ಚುವರಿಯಾಗಿ ಕಾಲಾವಕಾಶವನ್ನು ನೀಡಲಾಗ್ತದೆ. ಅಂದರೆ ಪ್ರತಿ ಗಂಟೆಗೆ 20 ನಿಮಿಷಗಳ ಕಾಲಾವಕಾಶವನ್ನು ಹೆಚ್ಚಿಗೆ ನೀಡಲಾಗ್ತದೆ. ಹಾಗೆ ಇವರು ಏನು ಮಾಡ್ಬೋದಪ್ಪ ಅಂತಂದರೆ ಸ್ಕ್ರೈಬನ್ನು ಅಥವಾ ಪರೀಕ್ಷಾ ಲಿಪಿಕಾರರನ್ನು ಅಥವಾ ಸಹಾಯಕ
ಲಿಪಿಕಾರರನ್ನು ಏನು ಮಾಡ್ಬೋದು, ಇವರು ತೆಗೆದುಕೊಳ್ಬೋದು, ಬಳಸ್ಕೊಳ್ಬೋದು. ಓಕೆ, ಇದರ ಬಗ್ಗೆ ಮುಂಚಿತವಾಗಿ ಸೂಕ್ತ ದಾಖಲೆಗಳೊಂದಿಗೆ ಪರೀಕ್ಷಾ ಕೇಂದ್ರದ ಮುಖ್ಯಸ್ಥರಿಗೆ ಅರ್ಜಿಯನ್ನು ಸಲ್ಲಿಸಬೇಕು. ಓಕೆ, ಇನ್ನೊಂದು ಇಂಪಾರ್ಟೆಂಟ್ ಅಂತಂದರೆ, ನೀವೇನು ಸ್ಕ್ರೈಬ್ ಆಗಿ ತೋಳ್ತೀರಾ ಅವರ ವಿದ್ಯಾರ್ಥಿ ಬಗ್ಗೆ ಕೊಟ್ಟಿದ್ದಾರೆ. ಲಿಪಿಕಾರನು ಹೊಂದಿರುವ ವಿದ್ಯಾರ್ಥಿಯು SSLC ಅಥವಾ ತತ್ಸಮಾನ ಪರೀಕ್ಷೆಗಿಂತ ಕಡಿಮೆ ಇರತಕ್ಕದ್ದಲ್ಲ. ಅಂದರೆ ಅಟ್ಲೀಸ್ಟ್ ಅವರು SSLC ವಿದ್ಯಾರ್ಥಿಯನ್ನು ಪಡೆದಿರಬೇಕಾಗ್ತದೆ. ಹಾಗೆ ಅಂತಹ ಲಿಪಿಕಾರನು ಹೊಂದಿರುವ ವಿದ್ಯಾರ್ಥಿಯು ಸದರಿ ಅಭ್ಯರ್ಥಿಯು ಹೊಂದಿರುವ ವಿದ್ಯಾರ್ಥಿಗಿಂತ ಒಂದು ಹಂತ ಕೆಳಗಿರಬೇಕು. ಓಕೆ, ಅಂದರೆ ಈಗ ಯಾರು ಅಂಗವಿಕಲ ವಿದ್ಯಾರ್ಥಿ ಇರ್ಬೋದು ಅಥವಾ ವಿಶೇಷಚೇತನ ವಿದ್ಯಾರ್ಥಿ ಇರ್ತಾರೆ ನೋಡ್ರಿ, ಅವರ ವಿದ್ಯಾರ್ಥಿಗಿಂತ ಒಂದು ಹಂತ ಕಡಿಮೆ ವಿದ್ಯಾರ್ಥಿಯನ್ನು ಈ ಒಂದು ಲಿಪಿಕಾರರು ಅಥವಾ ಸ್ಕ್ರೈಬ್ಗಳು ಹೊಂದಿರಬೇಕು. ಓಕೆ, ಈಗ ವಿಶೇಷಚೇತನ ಅಭ್ಯರ್ಥಿಗಳಿಗಿಂತ ಹೆಚ್ಚಿಗೆ ಕಲಿತವರು ಈ ಒಂದು ವಿಶೇಷಚೇತನರಿಗೆ ಸಹಾಯಕರಾಗಿ ಅಥವಾ ಲಿಪಿಕಾರರಾಗಿ ಬರುವಂತಿಲ್ಲ. ಓಕೆ, ಇದರ ಬಗ್ಗೆ ತುಂಬ ಇಂಪಾರ್ಟೆಂಟಾಗಿ ನೋಡ್ಕೊಳ್ಳಿ. ಹಾಗೆ ಗರಿಷ್ಠ ವಿದ್ಯಾರ್ಥಿ ಕುರಿತಂತೆ ಸ್ವಯಂ ದೃಢೀಕರಣ ಪತ್ರವನ್ನು ಪರೀಕ್ಷಾ ಕೇಂದ್ರ ಮುಖ್ಯಸ್ಥರಿಗೆ ಸಲ್ಲಿಸಬೇಕು. ಅಂದರೆ ಲಿಪಿಕಾರರು ಎಲ್ಲಿವರೆಗೆ ಓದಿದ್ದಾರೆ ಅಂತೇಳಿ ಅದರ ಬಗ್ಗೆನೂ ಏನು ಮಾಡ್ಬೋದು, ಸ್ವಯಂ ದೃಢೀಕರಣ ಪತ್ರವನ್ನು ಸಲ್ಲಿಸಬೇಕು ಅಂತ ಹೇಳಿದ್ದಾರೆ. ಓಕೆ, ಆನಂತರ ಈ ಒಂದು ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ 9 ನವೆಂಬರ್ 2025 ಅಂತ ಸದ್ಯಕ್ಕೆ ಹೇಳಿದ್ದಾರೆ. ಈ ಒಂದು ಡೇಟ್ ಎಕ್ಸ್ಟೆಂಡ್ ಹತ್ರ ಆಗ್ಬೋದು ಅಥವಾ ಇದೇ ಫೈನಲ್ ಡೇಟ್ ಆಗ್ಬೋದು. ನೀವು ಅವಾಗವಾಗೆ ವೆಬ್ಸೈಟನ್ನು ಓಪನ್ ಮಾಡಿ ನೋಡ್ತಾ ಇರಬೇಕು. ಆಮೇಲೆ ಅಭ್ಯರ್ಥಿಗಳು ಸಲ್ಲಿಸಿದ ಆನ್ಲೈನ್ ಅರ್ಜಿಯ ಪ್ರತಿ, ಪ್ರವೇಶ ಪತ್ರ, ಶುಲ್ಕ ಪಾವತಿಸಿದ ಚಲನ್ ಪ್ರತಿ ಹಾಗೂ ಇತರೆ ದಾಖಲೆಗಳನ್ನು ಸದರಿ ಶಿಕ್ಷಕರ ಅರ್ಹತಾ ಪರೀಕ್ಷೆ ಪ್ರಕ್ರಿಯೆ ಮುಗಿಯುವ ತನಕ ಸುರಕ್ಷಿತವಾಗಿ ಇಟ್ಟುಕೊಳ್ಳತಕ್ಕದ್ದು. ಓಕೆ, ಅಂದರೆ ಯಾವುದೇ ಡಾಕ್ಯುಮೆಂಟ್ಸು ಇದೇನು ಹೇಳಿದ್ದಾರೆ ನೋಡ್ರಿ, ಆನ್ಲೈನ್ ಫಾರ್ಮೆಟ್ ಅಂದರೆ ನಿಮ್ಮ ಹತ್ತಿರ ಇರುವಂಥ ಡಾಕ್ಯುಮೆಂಟ್ಸು ಅಂದರೆ ಫೈನಲ್ ಕಾಪಿ ಆಗಿರ್ಬೋದು, ಹಾಲ್ ಟಿಕೆಟ್ ಆಗಿರ್ಬೋದು, ಫೀ ಪೇಮೆಂಟ್ ಮಾಡಿದಂತಹ ದಾಖಲಾತಿ ಆಗಿರ್ಬೋದು, ಈ ಅರ್ಹತಾ ಪರೀಕ್ಷೆ ಪ್ರಕ್ರಿಯೆ ಮುಗಿಯುವ ತನಕ ಸುರಕ್ಷಿತವಾಗಿ ನಿಮ್ಮ ಹತ್ತಿರ ಇಟ್ಕೊಳ್ಬೇಕು ಅಂತ ಹೇಳಿದ್ದಾರೆ. ಓಕೆ, ಆನಂತರ ಆವಾಗಲೇ ನೋಡಿದಂಗೆ ಈ ಒಂದು ಇಂಪಾರ್ಟೆಂಟ್ ಡೇಟ್ಗಳನ್ನ ಕೊಟ್ಟಿದ್ದಾರೆ. ಈ ಡೇಟ್ಗಳು ಚೇಂಜ್ ಸಹ ಆಗ್ಬೋದು, ಆವಾಗವಾಗ ವೆಬ್ಸೈಟನ್ನು ನೋಡ್ತಾ ಇರಿ. ಓಕೆ, ಆಮೇಲೆ ಪರೀಕ್ಷೆಯ ದಿನಾಂಕದಂದು ಯಾವ್ಯಾವ ಟೈಮಿಗೆ ಬೆಲ್ ಹೊಡಿತಾರೆ, ಯಾವ್ಯಾವ ಟೈಮಿಗೆ ಪುಸ್ತಕಗಳನ್ನ ವಿತರಣೆ ಮಾಡ್ತಾರೆ, ಯಾವಾಗ ಹಾಲ್ ಟಿಕೆಟನ್ನು ಪರಿಶೀಲನೆ ಮಾಡ್ತಾರೆ ಅಂತೇಳಿ ಇದ್ರ ಬಗ್ಗೆ ಎಲ್ಲ ಈ ಡೀಟೇಲ್ಸ್ ಕೊಟ್ಟಿದ್ದಾರೆ. ಟೈಮಿಂಗ್ಸ್ ಬಗ್ಗೆ ಇದನ್ನು ನಾವು ಯಾವಾಗ ನೀವು ಎಕ್ಸಾಮ್ಗೆ ಹೋಗ್ತಿರ್ತೀರ ಆವಾಗ ಸಹ ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ತೀವಿ. ಓಕೆ, ಸೊ ಇಲ್ಲಿವರೆಗೂ ಈ ಒಂದು ಅಧಿಸೂಚನೆಯ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನಾವು ನೋಡಿದ್ವಿ. ಇದ್ರ ಬಗ್ಗೆ ನೀವು ಏನಾದರೂ ಅದರಲ್ಲಿ ಡೌಟ್ಗಳಿದ್ದರೆ ಈ ಒಂದು ಕಮೆಂಟ್ ಮಾಡುವ ಮುಖಾಂತರ ನಮಗೆ ತಿಳಿಸಿ. ಹಾಗೆ ನಾನು ಆವಾಗಲೇ ಹೇಳ್ದಂಗೆ ಯಾರ್ಯಾರೆಲ್ಲ ಗಣಿತ ಅಥವಾ ವಿಜ್ಞಾನ ಶಿಕ್ಷಕರು ಇದ್ದೀರಾ ಅವರಿಗಾಗಿ ನಾವು ಆಲ್ರೆಡಿ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಪೆಡಾಗಜಿ ವಿಷಯಕ್ಕೆ ಸಂಬಂಧಪಟ್ಟಂತೆ ಆಗಿರ್ಬೋದು, ಗಣಿತ ವಿಷಯಕ್ಕೆ ಆಗಿರ್ಬೋದು, ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ಆಗಿರ್ಬೋದು ಆಲ್ರೆಡಿ ವಿಡಿಯೋಗಳನ್ನ ಮಾಡಿ ಅಪ್ಲೋಡ್ ಮಾಡಿದ್ದೇವೆ. ಸೊ ಇವುಗಳನ್ನ ನೋಡಿ ಕಂಟೆಂಟ್ ಇಷ್ಟ ಆದರೆ ನಿಮ್ಮ ಸ್ನೇಹಿತರಿಗೂ ಸಹ ರೆಫರ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಹಾಗೆ ಈ ಒಂದು ಕರ್ನಾಟಕ TETಗೆ ಹೇಗೆ ಅಪ್ಲೈ ಮಾಡೋದು ಅಂತ ಸಹ ನಾವು ಒಂದು ವಿಡಿಯೋನ ಮಾಡಿ ಅಪ್ಲೋಡ್ ಮಾಡ್ತೇವೆ. ಆ ವಿಡಿಯೋನು ಸಹ ನೋಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್.